ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯಬೋಧ ಶ್ರೀಪಾದಂಗಳವರು, ವ್ಯಾಸರಾಜ ಶ್ರೀಪಾದಂಗಳವರು, ವಾದಿರಾಜ ಶ್ರೀಪಾದಂಗಳವರ ಪುಣ್ಯತಿಥಿಯ ನಿಮಿತ್ತ ಮಾಡಿಕೊಂಡು ಈ ಜೋರಾಪುರ ಬಂಧುಗಳ ಮನೆಯಲ್ಲಿ ಕೃಷ್ಣರಾಯರಿಂದ ಹಿಡಿದುಕೊಂಡು 60 ವರ್ಷಗಳಿಂದ ಈ ಜ್ಞಾನಸತ್ರ ನಡೀತಾ ಬಂದಿದೆ. ಈ 60 ವರ್ಷಗಳಲ್ಲಿ ಕಳೆದು 50 ವರ್ಷಗಳಿಂದ ಭಾಗವಹಿಸುವ ಭಾಗ್ಯವೂ ಕೂಡ ನನಗೆ ಸಿಕ್ಕಿದೆ. ನನಗೆ ನೆನಪಿದೆ, 10ನೇ ವರ್ಷದ ಉತ್ಸವದ ಸಂದರ್ಭದಲ್ಲಿಯೇ ನಾನು ನಮ್ಮ ಆಚಾರ್ಯ ಜೊತೆಗೆ ಬಂದಿದ್ದೆ. ಆದರೆ ಅವತ್ತು ಪರಮಪೂಜ್ಯ ಅಶ್ವತ್ಥಾಮಾಚಾರ್ಯರಿಗೆ ಬರಲಿಕ್ಕಾಗಲಿಲ್ಲ. ಆಗ ಆಚಾರ್ಯ ಹೇಳಿದರು, ನಿನಗೇನು ಬರ್ತದೆ ಹೇಳು ಅಂತ ತಿಳ್ಕೊಂಡು ಅಂತೇಳಿ. ಅಂದಿನಿಂದ ಪ್ರತಿ ಜ್ಞಾನ ಸತ್ರದಲ್ಲಿಯೂ ಕೇವಲ ಒಂದೇ ಒಂದು ಸಲ ನಾನು ತಪ್ಪಿದೆ. ಅವತ್ತಿನ ದಿವಸ ನನ್ನ ಒಂದು ಸಣ್ಣ ಆಪರೇಷನ್ ಇತ್ತು, ಅದಕ್ಕೋಸ್ಕರ ಒಂದು ಸಲ ಮಾತ್ರ ತಪ್ಪಿದ್ದೇನೆ. ಉಳಿದ 50 ವರ್ಷಗಳ 49 ವರ್ಷ ಈ ಜ್ಞಾನ ಸತ್ರದಲ್ಲಿ ನಾನು ಭಾಗವಹಿಸಿದ್ದೆ. ಶ್ರೀಮತ್ ನಮ್ಮ ಪರಮಪೂಜ್ಯ ಆಚಾರ್ಯರು ಪ್ರಾರಂಭ ಮಾಡಿರ್ತಕ್ಕಂತಹ ಅತಿ ಶ್ರೇಷ್ಠವಾದ ಜ್ಞಾನಸತ್ರ, ಅವರ ಮಕ್ಕಳು, ಈಗ ಅವರ ಮೊಮ್ಮಕ್ಕಳು, ಅಂದರೆ ಕೃಷ್ಣರಾಯರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ಉತ್ಸಾಹದಿಂದ ಪ್ರಯತ್ನಪೂರ್ವಕವಾಗಿ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇವತ್ತು ನಾನು ಆರಿಸಿದ ವಿಷಯ, ರಘುತ್ತಮ್ ಜೋರಾಪುರ ಫೋನ್ ಮಾಡಿದ, ಆಚಾರ್ಯ ನೀವೇ ವಿಷಯ ಹೇಳ್ರಿ ಅಂತ ಹೇಳ್ಕೊಂಡಂತೇಳಿ. ಅದಕ್ಕೆ ನಾನು ಹೇಳಿದೆ, ಆಯ್ತಪ್ಪ, ಭಗವದ್ಗೀತಾದಲ್ಲಿ ಮನಃಶಾಸ್ತ್ರ, ಸೈಕಾಲಜಿ ಏನು ಭಗವದ್ಗೀತಾ, ಆ ವಿಷಯವನ್ನು ಹೇಳ್ತೇನೆ ಅಂತ ತಿಳ್ಕೊಂಡು ನಾನು ಹೇಳಿದೆ. ಯಾಕೆ ಈ ವಿಷಯವನ್ನು ಯಾಕೆ ಆರಿಸಬೇಕು? ಮನಸ್ಸಿನ ಬಗ್ಗೆ ನಾವು ತಿಳಿದುಕೊಳ್ಳೋದು ಅವಶ್ಯಕತೆ ಇದೆ. ಏನು ದೇವರ ಬಗ್ಗೆ ತಿಳಿದುಕೊಳ್ಳೋಣ, ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ, ಈ ಮನಸ್ಸಿನ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು?
ಇದಕ್ಕೆ ಅಮೃತ ಬಿಂದು ಉಪನಿಷತ್ತು ಅಂತ ತಿಳ್ಕೊಂಡಂತೇಳಿ ಒಂದು ಉಪನಿಷತ್ತಿದೆ. ನಮಗೆ ಗೊತ್ತಿದ್ದು 10-11 ಉಪನಿಷತ್ತುಗಳು ಮಾತ್ರ. ಆದರೆ ನಮಗೆ 125 ಉಪನಿಷತ್ತುಗಳು ಉಪಲಬ್ಧ ಇವೆ. ಅಮೃತ ಬಿಂದು ಉಪನಿಷತ್ತು ಅಂತ ತಿಳ್ಕೊಂಡಂತೇಳಿ ಉಪನಿಷತ್ತಿದೆ. ಅದರಲ್ಲಿ ಒಂದು ಮಾತು ಬರ್ತದೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯ ಜೀವನದಲ್ಲಿ ಸುಖಿಯಾಗಿರಬೇಕಾಗಿದ್ದರೆ ಅವನ ಮನಸ್ಸೇ ಕಾರಣ. ಮನುಷ್ಯ ತನ್ನ ಜೀವನದಲ್ಲಿ ದುಃಖಿಯಾಗಬೇಕಾಗಿದ್ದರೆ ಅವನ ಮನಸ್ಸೇ ಕಾರಣ. ಆದ್ದರಿಂದಾಗಿ ಇದರ ಬಗ್ಗೆ ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯಂತ ಅವಶ್ಯಕತೆ ಇದೆ. ಇವತ್ತು ನನ್ನ ಮನಸ್ಸು ಎಲ್ಲಿದೆ, ಇವತ್ತು ನನ್ನ ಮನಸ್ಸು ಏನು ಮಾಡ್ತಾ ಇದೆ, ಇದರ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ನಮ್ಮ ಪ್ರಕಾರ ನಾವು ವ್ಯವಹಾರದಲ್ಲಿ ತಿಳಿದುಕೊಳ್ಳೋದು, ನಾನು ಕಣ್ಣಿಂದ ನೋಡ್ತೇನೆ, ಕಿವಿಯಿಂದ ಕೇಳ್ತೇನೆ, ವಾಗೀಂದ್ರಿಯದಿಂದ ನಾನು ಮಾತನಾಡ್ತೇನೆ ಅಂತ ನಾವು ತಿಳಿದುಕೊಂಡಿರ್ತೇವೆ. ಆದರೆ ಶಾಸ್ತ್ರ ಹೇಳ್ತದೆ ಇಲ್ಲ, ಇಂದ್ರಿಯಗಳ ಮುಖಾಂತರ ನೋಡುವುದು ಕಣ್ಣು, ಇಂದ್ರಿಯಗಳ ಮುಖಾಂತರ ಕೇಳುವುದು ಕಿವಿ, ಕಿವಿಯ ಮುಖಾಂತರ ಕೇಳುವುದು ಮನಸ್ಸು. ಮನಸ್ಸು ಸರಿಯಾಗಿರಲಿಲ್ಲ, ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆ ಬರ್ತದೆ. ಅನ್ಯತ್ರ ಮನ ಅಭೂವಂ ನ ಅದರ್ಶಂ, ಅನ್ಯತ್ರ ಮನ ಅಭೂವಂ ನ ಅಶ್ರೌಷಂ. ನಮ್ಮ ಮನಸ್ಸು ಬೇರೆ ಕಡೆಗಿದ್ದರೆ ನಾವು ಏನು ಜಪ ಮಾಡಿದರೂ ಪ್ರಯೋಜನವಾಗೋದಿಲ್ಲ, ಏನು ಪಾರಾಯಣ ಮಾಡಿದರೂ ಪ್ರಯೋಜನ ಆಗೋದಿಲ್ಲ, 3 ಗಂಟೆ ಪೂಜೆ ಮಾಡಿದರೂ ಪ್ರಯೋಜನವಾಗೋದಿಲ್ಲ. ಪರಮಾತ್ಮನಲ್ಲಿ ಮನಸ್ಸನ್ನು ನೆಟ್ಟು ಪೂಜೆ ಮಾಡಿದರೆ ಅದು ಸಫಲವಾಗ್ತದೆ. ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಬಗ್ಗೆ ಪ್ರತಿ ದಿವಸವೂ ಚಿಂತನೆ ಮಾಡುವುದು ಅತ್ಯಂತ ಅವಶ್ಯಕ ಇದೆ. ಜನಕರಾಜ ಬಹಳ ಅದ್ಭುತವಾಗಿರ್ತಕ್ಕಂಥ ಅವಧೂತ ಶಿಖಾಮಣಿ, ಚಕ್ರವರ್ತಿ, ರಾಜ, ಬೇಕಾದಷ್ಟು ಸಂಪತ್ತಿ, ಆದರೆ ಸರ್ವಸಂಗ ಪರಿತ್ಯಾಗ. ಇವನ ಕೀರ್ತಿಯನ್ನು ಕೇಳಿದ ಒಬ್ಬ ಒಳ್ಳೆಯ ವಿದ್ವಾಂಸ ಇವನು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಎಲ್ಲ ರಾಜ್ಯ ಗೀಜ್ಯ ಬಿಟ್ಟು ಎಲ್ಲೋ ಊರು ಹೊರಗೆ ಕಾಡಿನಲ್ಲಿ ಒಂದು ಗುಡಿಸಲು ಮಾಡಿಕೊಂಡಿದ್ದಾನೇನು, ಹೇಗಿದ್ದಾನೆ, ಯಾವ ರೀತಿ ಇವನು ವ್ಯವಹಾರ ಇದೆ ಅಂತನ್ನೋದನ್ನು ನೋಡುವುದಕ್ಕೋಸ್ಕರ ಅವನು ಬಂದಿದ್ದಾನೆ. ದ್ವಾರಪಾಲಕರಿಗೆ ಕೇಳಿದ್ದಾನೆ, ಜನಕರಾಜನ ಆಶ್ರಮ ಎಲ್ಲಿದೆ ಅಂತ. ಅವ್ರು ಹೇಳ್ತಾರೆ, ಆಶ್ರಮ ಏನಿಲ್ಲ, ಅರಮನೆಯೊಳಗೆ ಇದ್ದಾನೆ. ಅವನಿಗೆ ಮೊದಲನೇ ಅರಮನೆಯಲ್ಲಿದ್ದೇನು ಸಾಧನೆ ಮಾಡ್ತಾನೆ ಇವನು ಅಂಥೇಳಿ, ಬಹುಶಃ ಒಳ್ಳೆ ಕಾವಿ ಬಟ್ಟೆ ಹಾಕ್ಕೊಂಡು ಈ ರೀತಿಯಾಗಿ ವಿರಕ್ತನಾಗಿರ್ಬೋದು ಅಂತ ತಿಳ್ಕೊಂಡು ಅಂತೇಳಿ ಆಯಿತು. ಇವನು ನಂಬರ್ ಬಂತು, ಹೋಗಿ ರಾಜನನ್ನು ಭೇಟಿಯಾದ. ನೋಡ್ತಾನೆ, ಒಳ್ಳೆಯ ರತ್ನಕಚ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ, ಅತ್ಯಂತ ಬೆಲೆ ಬಾಳುವ ಬಟ್ಟೆಗಳು, ರತ್ನಾಭರಣಗಳು ಎಲ್ಲರಿಂದ ಯುಕ್ತನಾಗಿದ್ದಾನೆ. ಇಷ್ಟೆಲ್ಲ ಬಂಗಾರ ಹಾಕ್ಕೊಂಡು ಏನು ಮಾಡಿಕೊಂಡು ಏನು ಮಹಾವಿರಕ್ತನಾಗಿರ್ಬೋದು ಅಂತ ತಿಳ್ಕೊಂಡು ಅಂತೇಳಿ, ಬಹುಶಃ ಊಟದಲ್ಲಿ ಬಹಳ ಬರೀ ಚಟ್ನಿ, ಅದು ಅನ್ನ ಸಾರು ಅಥವಾ ಅನ್ನ ತೊಯ್ದುಕೊಂಡಿರ್ಬೋದು ಅಂತ ತಿಳ್ಕೊಂಡು ಅಂತೇಳಿ
ಅವನು ಅಪರೋಕ್ಷ ಜ್ಞಾನಿ ಜನಕರಾಜ. ಅವತ್ತು ಅವನನ್ನು ತನ್ನ ಸಹಪಂಕ್ತಿಗೆ ಊಟಕ್ಕೆ ಕರೆದುಕೊಂಡು ಹೋದ. ನೋಡಿದರೆ ಊಟದಲ್ಲಿ ಪಂಚಪಕ್ವಾನ್ನಗಳು, ಎಲ್ಲ ಥರದ ಭೋಗಗಳು. ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಊಟ ಆದಮೇಲೆ ಅವನಿಗೆ ಉತ್ಸುಕತೆ ತಡೆಯಲಿಕ್ಕಾಗಲಿಲ್ಲ. ರಾಜನಿಗೆ ಕೇಳ್ತಾನೆ, ರಾಜ, ನೀವು ವಿರಕ್ತ ಶಿಖಾಮಣಿಗಳು, ಅವಧೂತ ಶಿಖಾಮಣಿಗಳು ಅಂತೇಳಿ ಪ್ರಸಿದ್ಧಿ ಇದೆ. ಶುಕಾಚಾರ್ಯ ಅಂತ ಮಹಾನುಭಾವರು ಕೂಡ ನಿಮ್ಮ ಬಗ್ಗೆ ವರ್ಣನೆ ಮಾಡ್ತಾರೆ. ಆದರೆ ನಿಮ್ಮನ್ನು ನೋಡಿದರೆ ಅತ್ಯಂತ ರಾಜಸಿ ರೀತಿಯಲ್ಲಿರ್ತಕ್ಕಂಥ ನಿಮ್ಮ ಇರುವಿಕೆ ಇದೆ. ಆದ್ದರಿಂದಾಗಿ ನೀವು ಏಕೆ ಅವಧೂತ ಶಿಖಾಮಣಿಗಳು ಹೇಗೆ ಅಂತ ತಿಳ್ಕೊಂಡಂತೆ ಮಕ್ಕಳು ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಆದರೆ ನಾನೊಂದು ದೊಡ್ಡ ಮಹಲ್ ಕಟ್ಟಿಸಿದ್ದೇನೆ, ಅರಮನೆ ಹೊಸದಾಗಿ ಕಟ್ಟಿಸಿದ್ದೇನೆ. ಎಲ್ಲ ಥರದ ಶಿಲ್ಪಗಳು ಎಲ್ಲ ಕಡೆಗಿದೆ. ಅನೇಕ ರೀತಿಯಾಗಿರ್ತಕ್ಕಂಥ ಅಲ್ಲ ಆ ವಾಸ್ತುಶಾಸ್ತ್ರದ ವೈಶಿಷ್ಟ್ಯವನ್ನು ನೋಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನನ್ನ ಅರಮನೆ ನೋಡಬೇಕು. ನೀವು ಒಂದು ಸಲ ಅರಮನೆ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತ. ಆಗಲಿ ಅಂತಕೊಂಡು ಹೊರಟೆ, ನಿಲ್ಲಿ ಅಂತಕೊಂಡು ನಿಮ್ಮ ಜೊತೆ ಒಬ್ಬ ಗೈಡ್ ಕೊಡ್ತೇನೆ, ಅವ್ನು ನಿಮಗೆಲ್ಲ ತಿಳಿಸಿ ಹೇಳ್ತಾನೆ. ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದ್ದರೆ ಒಂದೊಂದು ಕರಾರಿದೆ. ಏನು ಕರಾರಿದೆ ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಕೈಲೊಂದು ದೀಪ ಕೊಡ್ತೇನೆ. ನೀವು ಸಂಪೂರ್ಣ ಅರಮನೆಯನ್ನು ನೋಡಿ ಬರುವಾಗ ಈ ದೀಪ ಆರಬಾರ್ದು, ಅದರ ಕಡೆಗೆ ಲಕ್ಷ್ಯ ಕೊಡಿ. ಆಗ ಒಂದೆರಡು ತಾಸು ಹೋಗಿ ನೋಡ್ಕೊಂಡು ಬಂದ. ದೀಪ ಆರದೆ ಕೈ ಹಿಡ್ಕೊಂಡು ಸಾವಕಾಶ ಇಟ್ಕೊಂಡು ಬಂದಿದ್ದ. ದೀಪ ಇಟ್ಟ. ಜನಕರಾಜ ಕೇಳ್ದ, ಸ್ವಲ್ಪ ಹೇಳ್ತೀರಾ ಪೂರ್ವ ದಿಕ್ಕಿನಲ್ಲಿ ಯಾವ ವಿಶೇಷತೆ ಇತ್ತು, ದಕ್ಷಿಣದ ನನ್ನ ಅರಮನೆಗಳಲ್ಲಿ ಎಂಥ ಒಂದು ಶಿಲ್ಪ ವಿಶಿಷ್ಟತೆ ಇತ್ತು. ಏನು ರಾಜ, ಯಾವುದು ನೋಡಿಯೂ ನಾವು ನೋಡಲಿಲ್ಲ. ಯಾಕೇನಾಯಿತು? ದೀಪ ಆರಬೇಡ ಅಂತಕೊಂಡು ಹೇಳಿದರೆ ನನ್ನ ಲಕ್ಷ್ಯ ದೀಪದ ಕಡೆಗೆ ಇತ್ತು. ಅವನು ವರ್ಣನೆ ಮಾಡ್ತಿದ್ದೆ, ಹೀಗೆ ಕಣ್ಣು ಮಾಡ್ತಿದ್ದೆ, ಈ ರೀತಿಯಾಗಿ ಬಂದು ಮಾಡಿದ್ದೇನೆ, ನನಗೇನು ಒಂದೂ ನೆನಪಿಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಜನಕರಾಜ ಹೇಳಿದ, ನಿಮ್ಮ ಪ್ರಶ್ನೆಗೆ ಇದೇ ಉತ್ತರ. ಮನಸ್ಸು ಯಾವಾಗ ದೀಪದಲ್ಲಿ ಆಸಕ್ತವಾಗಿತ್ತು, ನಿಮಗೆ ಸುತ್ತಲಿನ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಸಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ನಿಮಗೆ ಅದರ ಬಗ್ಗೆ ಏನೂ ನಿಮ್ಮ ಮೇಲೆ ದುಷ್ಪರಿಣಾಮ ಮಾಡಲಿಲ್ಲ. ಆದ್ದರಿಂದಾಗಿ ನಾನು ಹೇಗೆ ತೋರಿಕೆ ಇದ್ದೇನೆ ಅದು ಮಹತ್ವ ಅಲ್ಲ, ನಾನು ಹೇಗೆ ಇದ್ದೇನೆ ಅದು ಬಹಳ ಮಹತ್ವ ಇದೆ. ತೋರಿಕೆಗಂತೂ ಇರುವಿಕೆಗೆ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನ ಇದೆ. ಆದ್ದರಿಂದಾಗಿ ನನ್ನ ಮನಸ್ಸು ಎಲ್ಲಿದೆ, ನಾನು ಎಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡ್ತೇನೆ, ನಾನು ಎಷ್ಟು ವಿಚಾರ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದಾರೆ. ವಿಜೃಂಭಣೆ ಮಾಡಬಾರ್ದು ಅಂತಿಲ್ಲ, ಮಾಡಬೇಕು. ಪರಮಾತ್ಮನಿಗೆ ನಮ್ಮ ಪ್ರಿಯವಾದ ಸಕಲ ವಸ್ತುಗಳನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೋಸ್ಕರವೇ ನಮ್ಮ ಮಠದಲ್ಲಿ ನವರತ್ನದ ಮಂಟಪಗಳಿವೆ. ಪ್ರತಿಮೆಗಳಿಗೆ ಅತಿ ಬೆಲೆಬಾಳುವ ಕೋಟ್ಯಾವಧಿ ರೂಪಾಯಿ ಬೆಲೆಬಾಳುವ ಆಭರಣಗಳನ್ನು ಹಾಕಿದ್ದಾರೆ. ಆದರೆ ಪೂಜೆ ಮಾಡುವ ವ್ಯಕ್ತಿ ಸರ್ವಸಂಗ ಪರಿತ್ಯಾಗಿ. ನೀವು ಎಂದಾದರೂ ಚಾತುರ್ಮಾಸದಲ್ಲಿ ನೀವು 8 ಸಲ ಅಥವಾ 20-30 ಸಲ ನೋಡಿರ್ಬೋದು. ಮುಕುಂದಾಚಾರ್ಯ ಅಂತವರು ದಿನಾಲು ನೋಡಿರ್ತಾರೆ. ಒಂದು ದಿವಸ ಆದರೂ ನಮ್ಮ ಸ್ವಾಮಿಗಳು ಹಿಂತಿರುಗಿ ನೋಡಿ ಯಾರು ಬಂದಿದ್ದಾರೆ, ಏನು ಬಂದಿದ್ದಾರೆ, ಏನು ಅಂತ ನೋಡಿದ್ದನ್ನು ಕಂಡಿದ್ದೀರಾ? ಮನಸ್ಸಿನ ವೈಶಿಷ್ಟ್ಯ, ಮನಸ್ಸು ಎಲ್ಲಿ ಇರ್ತದೆ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರವೃತ್ತಿ ಇರ್ತದೆ. ಇದು ಯಾಕೆ ಅಂದರೆ, ನಾನು ಕಥೆ ಯಾಕೆ ಹೇಳಿದೆ ಅಂತಕೊಂಡಂತಂದರೆ, ನಮ್ಮ ಮಹಾಭಾರತ ಭಾಗವತದ ಒಂದು ಶೈಲಿ. ಕಥೆ ಹೇಳಿದರೆ ಕಥೆ ನೆನಪಿರ್ತದೆ, ಅದರಿಂದ ಸಿಗ್ತಕ್ಕಂಥ ವಿಚಾರ ನೆನಪಿರ್ತದೆ. ನಾವು ಕೇವಲ ವಿಷಯಗಳನ್ನು ಹೇಳ್ತಾ ಹೋದರೆ ಅದು ಹೊರಟೋಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ದೇವರು ಲಂಕಾನಗರವನ್ನು ಪ್ರವೇಶ ಮಾಡ್ತಾರೆ. ಸೀತೆಯನ್ನು ಹುಡುಕ್ತಾ ರಾವಣನ ಅಂತಃಪುರಕ್ಕೆ ಹೋಗ್ತಾರೆ. ಅಲ್ಲಿ ವರ್ಣನೆ ಬರ್ತದೆ,
ಎಲ್ಲ ಕೆಲವು ಹೆಣ್ಮಕ್ಕಳು ಸರಿ ಕುಡಿದು ಅಸ್ತವ್ಯಸ್ತ ರೀತಿಯಿಂದ ಅಲ್ಲೇ ಬಿದ್ದಿದ್ದರು. ಕೆಲವರ ಮೇಲೆ ಅರ್ಧಮರ್ಧ ಬಟ್ಟೆ ಇತ್ತು, ಕೆಲವರ ಅರ್ಧ ಶರೀರ ವಸ್ತ್ರಹೀನವಾಗಿತ್ತು. ಏನೇನು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಆ ಎಲ್ಲ ವಿಚಿತ್ರವಾಗಿರ್ತಕ್ಕಂಥ ಅತ್ಯಂತ ವಿಕೃತವಾದ ದೃಶ್ಯವನ್ನು ನೋಡಿದ ನಂತರ ಹನುಮಂತ ದೇವರು ನಮಗೆ ತಿಳಿಸೋದಕ್ಕೋಸ್ಕರ ತಾವೇ ಪ್ರಶ್ನೆ ಮಾಡ್ಕೊಳ್ತಾರೆ, ನಾನು ಬ್ರಹ್ಮಚಾರಿ, ನಾನು ಈ ರೀತಿಯಾಗಿ ವಿವಸ್ತ್ರರಾಗಿ ಸರಿಯಾಗಿ ಬಟ್ಟೆ ಇಲ್ಲದೆ ಇರತಕ್ಕಂಥ ಎಲ್ಲ ಹೆಣ್ಮಕ್ಕಳನ್ನು ನೋಡಿದ್ನಲ್ಲ, ನನ್ನ ಬ್ರಹ್ಮಚಾರ್ಯಕ್ಕೆ ಭಂಗ ಬಂತೆ. ಅದಕ್ಕೆ ತಾವೇ ಉತ್ತರವನ್ನು ಕೊಡ್ತಾರೆ, ನಾನು ಅವರನ್ನು ನೋಡಬೇಕು ಅಂತ ಹೋಗಿದ್ದಿಲ್ಲ, ನನ್ನ ದೃಷ್ಟಿ ಇಲ್ಲಿ ಸೀತೆ ಇದ್ದಾಳೆ ಅಂತೇಳಿ ನನ್ನ ಮನಸ್ಸಿನಲ್ಲಿ ಸೀತೆ ತುಂಬಿಕೊಂಡಿದ್ಲೇ ಹೊರತು ಅಲ್ಲಿ ಏನಿದ್ರು, ಯಾರು ಹೆಂಗಿದ್ರು, ಯಾವ ರೀತಿ ಏನಿತ್ತು ನನಗೇನು ಸಂಬಂಧವಾಗಲಿಲ್ಲ, ನಾನು ಅದು ನೋಡಲೇ ಇಲ್ಲ. ಆದ್ದರಿಂದಾಗಿ ಮನಸ್ಸಿನ ಬಗ್ಗೆ ಇದು ಕೂಡ ಸ್ಥೂಲ ವಿವರಣೆ. ನಿಜವಾಗಿಯೂ ನೋಡುವುದು ಮನಸ್ಸಲ್ಲ, ಕೇಳುವುದು ಮನಸ್ಸಲ್ಲ. ವಿಷ್ಣು ತತ್ವನಿರ್ಣಯದಲ್ಲಿ ಪ್ರಾಮಾಣ್ಯದ ಸ್ವತಸ್ತ್ವವನ್ನು ವಿವರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ, ನೋಡತಕ್ಕಂತಹ ವ್ಯಕ್ತಿ ಸಾಕ್ಷಿ, ಮನಸ್ಸು ಕೂಡ ನೋಡೋದಿಲ್ಲ. ಇಂದ್ರಿಯಗಳು ಜಡ, ಆನಂತರ ಇಂದ್ರಿಯ ಇಂದ್ರಿಯದ ಅಧಿಕರಣವಾಗಿರ್ತಕ್ಕಂಥ ಮನಸ್ಸು ಜಡ. ಅಷ್ಟೇ ಅಲ್ಲ, ಆ ಇಂದ್ರಿಯಗಳಿಂದ ಅಭಿವ್ಯಕ್ತವಾಗುವ ಜ್ಞಾನವೂ ಜಡ. ಇವು ಎಲ್ಲೂ ಜಡವಾದದ್ರಿಂದ ಇವು ಸ್ವಯಂ ಪ್ರಕಾಶವಲ್ಲ. ಸಾಕ್ಷಿ ತಾನು ಯಾವ ಇಂದ್ರಿಯದ ಮುಖಾಂತರ ಯಾವ ವಸ್ತುವನ್ನು ಗ್ರಹಣ ಮಾಡ್ತದೆ, ಅದರ ಜೊತೆಯಲ್ಲಿ ಅದರ ಪ್ರಾಮಾಣ್ಯವನ್ನು ಕೂಡ ಗ್ರಹಣ ಮಾಡ್ತದೆ. ಅದು ಭಾಳ ದೊಡ್ಡ ವಿಷಯ. ಅದು ಅನೇಕ ರೀತಿಯಾಗಿರ್ತಕ್ಕಂಥ ಶ್ರೀಮನ್ ನ್ಯಾಯಸುಧಾದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಸಾಕ್ಷಿ ಅದನ್ನು ಸ್ವೀಕಾರ ಮಾಡ್ತದೆ, ಒಳಗಿರ್ತಕ್ಕಂಥ ಆತ್ಮ, ಜೀವ. ಇದು ಕೂಡ ಅಪೂರ್ಣ ವಿಚಾರ. ಯಾಕೆ ಅಂತ ತಿಳ್ಕೊಂಡಂತಂದರೆ ಸಾಕ್ಷಿಯೂ ಅಸ್ವತಂತ್ರ. ಅವನು ನೋಡಲಿಕ್ಕೆ ನಮ್ಮ ಸಾಕ್ಷಿ ಜೀವ ಅಂತ ಅನ್ನೋದು ಕೂಡ ಸ್ವತಂತ್ರ. ಸಾಕ್ಷಿಯಲ್ಲಿ ಇರತಕ್ಕಂತಹ ಭಗವಂತ ನೋಡಿದ ಫಲ ಸಾಕ್ಷಿಗೆ ಕೊಟ್ಟು ಆನಂತರ ಅದರ ಅನುಭವ ಆಗುವಂತೆ ಮಾಡ್ತಾನೆ. ಅದಕ್ಕೋಸ್ಕರವೇ ಒಂದು ಶ್ಲೋಕ ಇದೆ, ಮಹಾಭಾರತದಲ್ಲೂ ಬಂದಿದೆ, ಆ ಶ್ಲೋಕ ಕಠೋಪನಿಷತ್ನಲ್ಲೂ ಬಂದಿದೆ, ಆ ಶ್ಲೋಕ ಇತರೆ ಉಪನಿಷತ್ನಲ್ಲೂ ಬಂದಿದೆ, ಆ ಶ್ಲೋಕ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಬಂದಿದೆ. ಅದು ಹೇಳ್ತದೆ, ಭಗವಂತ ನೋಡಿ ನನ್ನ ಆ ಸಾಕ್ಷಿಗೆ ಅದನ್ನು ಪ್ರೇರಿಸಿ ಅದಕ್ಕೆ ಅನುಭವವಾಗುವಂತೆ ಮಾಡ್ತಾನೆ. ಸ್ವಲ್ಪ ಸೂಕ್ಷ್ಮ ವಿಷಯ. ಇಂದ್ರಿಯಗಳನ್ನು ಪ್ರೇರಿಸ್ತದೆ ಮನಸ್ಸು. ಇಂದ್ರಿಯಾಣಿ ಮನೋಯುಂಕ್ತೆ ವಶ್ಯಾನ್ ಯಂತೇವ ವಾಜಿನಃ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಮನಸ್ಸು ಇದು ಸಾರಥಿ. ಇಂದ್ರಿಯಾಣಿ ಹಯಾನಾಹು. ಇಂದ್ರಿಯಗಳು ಕುದುರೆಗಳು. ಕುದುರೆಗಳಿಗೆ ಲಗಾಮ್ ಇರಬೇಕು. ಯಾವುದನ್ನು ನೋಡಬೇಕು, ಯಾವುದನ್ನು ಕೇಳಬೇಕು, ಯಾವುದರ ರುಚಿಯನ್ನು ನಾನು ನೋಡಿಕೊಳ್ಳಬೇಕು, ಯಾವುದರ ಸ್ಪರ್ಶದ ಜ್ಞಾನ ನಾನು ಪಡೆಯಬೇಕು, ಯಾವುದನ್ನು ಅಘ್ರಾಣಿಸಬೇಕು, ಇದನ್ನು ನನ್ನ ಮನಸ್ಸು ನಿರ್ಣಯ ಮಾಡಬೇಕಾಗ್ತದೆ. ನನ್ನ ಎದುರಿಗೇನೆ ಎಂಥ ವಿಕೃತ ಇದ್ದರೂ ಕೂಡ ನನ್ನ ಮನಸ್ಸು ಆ ಕಡೆ ಹೋಗದೇ ಇರಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾಗಿರ್ತಕ್ಕಂತಹ ನನ್ನಲ್ಲಿ ಆ ಮನಸ್ಸನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಇದ್ದರೆ. ಆದರೆ ಮನಶ್ಚಾಪಿ ಸದಾ ಯುಂಕ್ತೆ ಭೂತಾತ್ಮ ಹೃದಯಾಶ್ರಿತ. ಆ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆ ಜೀವನದು. ಯಾಕೆ? ರಥದಲ್ಲಿ ಯಜಮಾನ ಜೀವ. ಯಜಮಾನ ಹೇಳಿದಂತೆ ಸಾರಥಿ ನಡೆಯಬೇಕೇ ಹೊರತು
ಮನಸ್ಸು ಕೂಡ ಸ್ವತಂತ್ರವಲ್ಲ. ಆದರೆ ಈ ಜೀವನು ಕೂಡ ಸ್ವತಂತ್ರವಲ್ಲ. ಮನಸ ಸಂಪ್ರದೀಪ್ತೇನ ಮಹಾನಾತ್ಮ ಪ್ರಕಾಶತೆ. ಪರಮಾತ್ಮ ಮನಸ್ಸನ್ನು ಕೊಟ್ಟದ್ದು, ಇಂದ್ರಿಯಗಳನ್ನು ಕೊಟ್ಟದ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಮನೋರಂಜನೆಗೋಸ್ಕರ ಅಲ್ಲ. ಯಾಕೆ ಈಗಿನ ದಿವಸದಲ್ಲಿ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಎಂಟರ್ಟೈನ್ಮೆಂಟ್. ಜೀವನದಲ್ಲಿ ನಾನು ಎಂಟರ್ಟೈನ್ ಮಾಡದೇ ಇದ್ದರೆ ನನ್ನ ಜೀವನ ಸಫಲತೆ ಏನಿದೆ? ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯ ಇಷ್ಟೆಲ್ಲ ಹಣ ಇದೆ, ಒಂದು ಸಲ ವರ್ಲ್ಡ್ ಟೂರ್ ಮಾಡಿ ಬರದೇ ಇದ್ದರೆ ಏನು ಅದರದ್ದು, ಆ ಹಣದ ಉಪಯೋಗ ಏನು, ಅದರ ಸಾರ್ಥಕತೆ ಏನಿದೆ? ಆದರೆ ಪರಮಾತ್ಮ ಹೇಳ್ತಾನೆ, ನಿಮಗೆ ಇಂದ್ರಿಯಗಳನ್ನು ಕೊಟ್ಟದ್ದು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅಲ್ಲ. ನಿಮಗೆ ಇಂದ್ರಿಯಗಳನ್ನು ಕೊಟ್ಟದ್ದು ಯಾವ ಉದ್ದೇಶದಿಂದ ಕೊಟ್ಟಿದ್ದೇನೆ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಮನುಷ್ಯ ಜನ್ಮ ಕೊಟ್ಟದ್ದೇ ಉದ್ದೇಶ ಭಗವಂತನನ್ನು ಕಾಣುವುದಕ್ಕೋಸ್ಕರ. ಭಗವಂತನನ್ನು ನಾವು ಕಾಣಲುವಕ್ಕೋಸ್ಕರ ಪ್ರಯತ್ನ ಮಾಡದೇ ಇದ್ದರೆ ಶ್ರೀಹರಿಯನ್ನು ನಾವು ತಪ್ಪದೇ ಕಾಣ್ತೇವೆ. ಒಂದೇ ಜನ್ಮದಲ್ಲಿ ಕಾಣ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬಹುನಾಂ ಜನ್ಮನಾನಂತೆ. ಆದರೆ ಪ್ರತಿಯೊಂದು ಜನ್ಮದಲ್ಲಿ ನನ್ನ ಪ್ರಯತ್ನ ಒಂದೊಂದು ಹೆಜ್ಜೆ ಮುಂದುವರಿಯಬೇಕು. ನಾನು ವ್ಯವಸ್ಥೆ ಇಟ್ಟು ಈ ಜೀವನನ್ನು ಸೃಷ್ಟಿ ಮಾಡಿದರೆ ಪರಸ್ಪರ ಸಹಾಯ ಮಾಡಿಕೊಂಡು ತಾವು ಸ್ವಾವಲಂಬಿಗಳಾಗ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತ ಒಂದು ಕೆಲವು ಸಾವಿರಾರು ಜೀವರನ್ನು ಜಗತ್ತಿಗೆ ತಗೊಂಡು ಬಂದರು. ಅವರೇನು ಮಾಡಿದರು? ಯಜ್ಞ ಸ್ವರ್ಗಾದಿಗಳನ್ನು ಪಡೆಯೋದಕ್ಕೋಸ್ಕರ ಇದೆ, ಸಂಪತ್ತಿ ಪಡೆಯೋದಕ್ಕೋಸ್ಕರ ಇದೆ. ಯಜ್ಞ ನಮ್ಮ ಬೇಕಾದ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೋಸ್ಕರ ಇದೆ ಅಂಥೇಳಿ ಕೇವಲ ಸ್ವಾರ್ಥಕ್ಕೋಸ್ಕರ ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಜ್ಞದ ಉದ್ದೇಶವೇ ಕೋಆಪ್ರೇಷನ್. ಒಬ್ಬರಿಗೊಬ್ಬರು ಕೋಆಪ್ರೇಟ್ ಮಾಡಿ ಸಮಾಜದಲ್ಲಿ ಎಲ್ಲರೂ ಸೇರಿ ಒಂದು ಉದ್ದೇಶವನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ. ಯಾಕೆ ಯಜ್ಞ ಮಾಡಬೇಕಾಗಿದ್ರೆ ಒಬ್ಬನಿಂದ ಆಗೋದಿಲ್ಲ. ಅಲ್ಲಿ ಋತ್ವಿಜ ಬೇಕು, ಅಧ್ವರ್ಯು ಬೇಕು, ಬ್ರಹ್ಮ ಬೇಕು, ಪ್ರಸ್ತೋತ ಬೇಕು. ಈ ರೀತಿಯಾಗಿ ಕನಿಷ್ಠ 4 ಜನ ಆದರೂ ಬೇಕು. ಆದರೆ ಪರಸ್ಪರ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬ್ರಹ್ಮದೇವರು ಅವರನ್ನು ಈಗ ಇಟ್ಬಿಡಿ, ಈ ಸೃಷ್ಟಿ ನಿಲ್ಲಿಸ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅವರೇ ಯಕ್ಷರು ಅಂತ ಅನಿಸ್ಕೊಂಡ್ರು. ಯಜ್ಞಾದಿಗಳಿಂದ ತಪಸ್ಸಿನಿಂದ ಬಹಳ ಸಂಪತ್ತಿಯನ್ನು ಪಡೆಯತಕ್ಕಂಥವ್ರು ಯಕ್ಷರು ಅಂತ ಅನಿಸ್ಕೊಳ್ತಾರೆ. ಅದನ್ನು ಬ್ರಹ್ಮದೇವರು ಬಿಟ್ಬಿಟ್ಟು ಇದು ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರು. ಇನ್ನು ರಕ್ಷಣೆ, ಇನ್ನೊಬ್ಬರ ರಕ್ಷಣೆ ಜೀವನದ ಉದ್ದೇಶ ಅಂತ ಇಟ್ಟುಕೊಂಡು ರಕ್ಷಣೆಯನ್ನೇ ಪ್ರಮುಖವಾಗಿ ಮಹಾಶಕ್ತಿ ಅದ್ಭುತ ಶಕ್ತಿಯನ್ನು ಕೊಟ್ಟು ಅನೇಕ ಜೀವರನ್ನು ಸೃಷ್ಟಿಗೆ ತೆಗೆದುಕೊಂಡು ಬಂದರು. ಅವರೇನು ವಿಚಾರ ಮಾಡಿದರು? ರಕ್ಷಣೆ ಅಂತಂದರೆ ಆತ್ಮರಕ್ಷಣೆ, ಜನರ ರಕ್ಷಣೆ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಸ್ಲೋಗನ್ ಬಂತು ಹಿಂದಕ್ಕೆ, ಭಾಳ ಹಿಂದಕ್ಕೆ, ಯಾರಿಗೆ 50 ವರ್ಷದ ಮೇಲೆ ವಯಸ್ಸಿದವರಿಗೆ ಗೊತ್ತಿದೆ, ಗರೀಬಿ ಹಟಾವ್. ಆಗ ಎಲ್ಲ ಮಿನಿಸ್ಟರ್ ಏನು ತಿಳ್ಕೊಂಡ್ರು? ನಮ್ಮ ಗರೀಬಿ ಹಟಾವ್, ಪ್ರಜೆಗಳದಲ್ಲ. ಹಾಗೆ ಅವರು ಕೂಡ ನಮ್ಮ ರಕ್ಷಣೆ, ಉಳಿದವ್ರ ತಲೆ ಹೊಡೆದರೂ ಪರವಾಗಿಲ್ಲ, ಇವರೇ ರಾಕ್ಷಸರು ಅಂತ ಅನಿಸ್ಕೊಂಡ್ರು. ಇದನ್ನು ಆತ್ಮರಕ್ಷಣೆಗೋಸ್ಕರ ಜಗತ್ತನ್ನೇ ಬಲಿ ಕೊಡ್ತಕ್ಕಂಥ ವ್ಯಕ್ತಿಗಳು ರಾಕ್ಷಸರು ಅಂತ ಅನಿಸ್ಕೊಂಡ್ರು. ಆ ನಂತರ ಬ್ರಹ್ಮದೇವರು ವಿಚಾರ ಮಾಡಿದ್ರು, ಇಲ್ಲ, ಹಸಿವೆಯನ್ನು ಪ್ರಧಾನವಾಗಿ ಇಟ್ಟರೆ ಹಸಿವೆಗೋಸ್ಕರ ಆದರೂ ಆಹಾರ ತಾವು ಉತ್ಪಾದನೆ ಮಾಡ್ತಾರೆ, ಸ್ವಾವಲಂಬಿಗಳಾಗ್ತಾರೆ ಅಂತ ತಿಳ್ಕೊಂಡು ಅಂಥೇಳಿ ಹಸಿವೆಯನ್ನೇ ಪ್ರಧಾನವನ್ನಾಗಿಟ್ಟು ಜೀವರಾಶಿಗಳನ್ನು ಭೂಮಿಗೆ ತೆಗೆದುಕೊಂಡು ಬಂದರು. ಅವರು ಹುಟ್ಟಿದ ಕ್ಷಣಕ್ಕೇ ಬ್ರಹ್ಮದೇವರಿಗೆ ಹಸಿವಾಗ್ತಾ ಇದೆ, ಏನಾದರೂ ಕೊಡ್ರಿ ಅಂತ ತಿಳ್ಕೊಂಡು ಅಂಥೇಳಿ ಬ್ರಹ್ಮದೇವರಿಗೆ ಬೆನ್ನು ಹತ್ತಿದ್ರು. ಬ್ರಹ್ಮದೇವರು ಹೇಳಿದರು, ಬೀಜ ಇದೆ, ಹೊಲಗಳಿವೆ, ನೀರಿದೆ, ಹೊಲ ಉಳಿ ಬೆಳೆ ಬೆಳೆಸ್ಕೊಳ್ಳಿ, ನಿಮ್ಮ ಹಸಿವೆಯನ್ನು ತೀರಿಸ್ಕೊಳ್ಳಿ. ಅವೆಲ್ಲ ನಮಗೆ ಗೊತ್ತಿಲ್ಲ, ಹಸಿವೆ ಆಗಿದೆ, ಈಗಲೇ ಬೇಕು ನಾನು ತಿನ್ನಲಿಕ್ಕೆ, ಇಲ್ಲದೆ ನಿಮ್ಮನ್ನೇ ತಿಂತೇವೆ ಅಂತ ತಿಳ್ಕೊಂಡು ಅಂಥೇಳಿ ಬ್ರಹ್ಮದೇವರಿಗೆ ಬೆನ್ನತ್ತಿದ್ರು. ಆಗ ಬ್ರಹ್ಮದೇವರು ಆ ಶರೀರವನ್ನೇ ಬಿಟ್ಟು ತಾವು ಬೇರೆ ಶರೀರ ತೆಗೆದುಕೊಂಡು ಹೋದರು. ಆ ಶರೀರದ ಹಸಿ ಮಾಂಸ, ಹಸಿ ರಕ್ತವನ್ನೇ ಅವು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದವು.
ಈ ರೀತಿಯಾಗಿ ಬೇಯಿಸದ ಹಸಿ ಮಾಂಸ ಹಸಿ ರಕ್ತಗಳನ್ನು ತಿಂದು ಉಪಜೀವನ ಮಾಡ್ತಕ್ಕಂಥವುಗಳು ಪಿಶಾಚ ಇವೇ ಪಿಶಾಚಗಳು ಅಂತ ಅನ್ಸ್ಕೊಂಡ್ರು. ಬ್ರಹ್ಮದೇವರು ಹೇಳಿದ್ರು, ಯಾವ ಪ್ರಯೋಗವೂ ಕೂಡ ಸರಿ ಆಗಲಿಲ್ಲ. ಇದರರ್ಥ ಬ್ರಹ್ಮದೇವರು ಅಜ್ಞರು ಅಂತಲ್ಲ, ಅವರು ಸರ್ವಜ್ಞರು. ಆದರೆ ಜಗತ್ತಿನಲ್ಲಿ ಪ್ರಯೋಗಶೀಲತೆ ಇರಬೇಕು. ಮನುಷ್ಯ ಪ್ರಯೋಗ ಮಾಡಿ 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 ಒಂದು ನಿರ್ಣಯಕ್ಕೆ ಬರಬೇಕು ಅಂತ ಅನ್ನೋದನ್ನು, ಒಂದು ಕ್ರಮವನ್ನು ಉಪನಿಷತ್ತು ನಮಗೆ ಕಲಿಸ್ಕೊಡ್ತಾರೆ. ಕೊನೆಗೆ ಅವರೇನು ಮಾಡಿದರು? ಇಲ್ಲ, ಭಗವಂತನನ್ನು ಕಾಣಬೇಕು. ಭಗವಂತನನ್ನು ಕಾಣಬೇಕಾಗಿರ್ತಕ್ಕಂಥ ಒಂದು ವಿವೇಕ, ಇದು ಸರಿ, ಇದು ತಪ್ಪು, ಇದನ್ನು ಮಾಡಿದರೆ ನನ್ನ ಹಾನಿ ಆಗ್ತದೆ, ಇದನ್ನು ನಾನು ಮಾಡಬಾರ್ದು, ಇದನ್ನು ಮಾಡಿದರೆ ನಾನು ನನ್ನ ಜೀವನದ ಉದ್ದೇಶ ಪೂರ್ತಿ ಮಾಡಿಕೊಳ್ತೇನೆ ಅಂತ ಹೇಳಿ ವಿವೇಕ ಶಕ್ತಿಯನ್ನು ಇಟ್ಟು ಬ್ರಹ್ಮಾವಬೋಧ ದಿಷಣಂ ಮುದಂ ಆಪದೇವ ಮನುಷ್ಯರನ್ನು ಸೃಷ್ಟಿ ಮಾಡಿದರು. ಮನುಷ್ಯರಲ್ಲಿ ಜೊತೆಗಿಟ್ಟು ನಿಮ್ಮ ಜೀವನದ ಉದ್ದೇಶ ಪರಮಾತ್ಮನನ್ನು ಕಂಡು ಪರಮಾತ್ಮನ ಅನುಗ್ರಹದಿಂದ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ನಿಮ್ಮ ಜೀವನದ ಉದ್ದೇಶವನ್ನು ಪಡೆಯಿರಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಮನುಷ್ಯ ಜನ್ಮದ ಉದ್ದೇಶ ವಿವೇಕ ಕೊಟ್ಟಿದ್ದಾರೆ. ಮನುಷ್ಯನೇ ನಾನು ಹೇಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಾನೇನು ಉತ್ಪಾದನೆ ಮಾಡಬೇಕು, ನಾನು ಎಲ್ಲಿ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಕೂಡ ಕೆಲವರು ಇದ್ದಾರೆ, ಕೆಲವರು ಇನ್ನೊಬ್ಬರು ಕೊಟ್ಟರೆ ತಿಂತಾರೆ, ಇಲ್ಲಾದರೆ ಇಲ್ಲಾಗಿ ಬಿದ್ದುಕೊಂಡಿರ್ತಾರೆ. ಪರಾವಲಂಬಿಗಳು ಭಾಳ ಜನ ಇದ್ದಾರೆ. ಆದರೆ ಸರ್ವಸಾಮಾನ್ಯವಾಗಿ ಮನುಷ್ಯ ಪ್ರಯತ್ನಿಸಿಲ್ಲ. ಆದರೆ ಪ್ರಯತ್ನದ ಉದ್ದೇಶ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಇಂದ್ರಿಯಗಳ ಉದ್ದೇಶ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ನಮಗೆ ಮನಸ್ಸನ್ನು ಕೊಟ್ಟಿರ್ತಕ್ಕಂಥ ಉದ್ದೇಶ ಬ್ರಹ್ಮಾವಬೋಧ ದಿಷಣಂ ಮುದಂ ಆಪದೇವ, ಪರಮಾತ್ಮನನ್ನು ಕಾಣಬೇಕು. ಈ ಪರಮಾತ್ಮನನ್ನು ಕಾಣುವುದಕ್ಕೋಸ್ಕರ ಸಾಕ್ಷಿ ಜೀವ, ಅವನಿಗೆ ಪ್ರೇರಕ ಪರಮಾತ್ಮ ಕ್ರಮವಾಗಿ ತಿಳಿದುಕೊಳ್ಳೋಣ. ಮೊದಲು ನಿನ್ನ ಇಂದ್ರಿಯಗಳು ಮನಸ್ಸುಗಳನ್ನು ನಿನ್ನ ಕೈಲಿಟ್ಕೊ. ಮೊದಲಿನ ಭಗವದ್ಗೀತೆಯ 6 ಅಧ್ಯಾಯಗಳು ಇದಕ್ಕೋಸ್ಕರವೇ ಮೀಸಲಾಗಿವೆ. ನಿನ್ನ ಮನಸ್ಸನ್ನು ನೀನು ಹತೋಟಿಯಲ್ಲಿಟ್ಕೊ. ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗಿದ್ದರೆ ನೀನು ನಿನ್ನ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಹೇಳ್ತಾನೆ. ನೋಡಪ್ಪ, ಭಗವಂತ ಭಗವದ್ಗೀತೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಕ್ಯಾಟಗರಿಯನ್ನು ನಮಗೆ ತಿಳಿಸ್ಕೊಡ್ತಾನೆ. ಆ ಪರ್ಸ್ನಾಲಿಟಿ ಕ್ಯಾಟಗರಿಯಲ್ಲಿ ನಾವು ಎಲ್ಲಿದ್ದೇವೆ ಅನ್ನೋದನ್ನು ನಾವು ನಿರ್ಣಯ ಮಾಡಿಕೊಳ್ಬೇಕು. ಅವನು ಹೇಳ್ತಾನೆ, 4 ಥರದ ಜನರು ಜೀವರಿದ್ದಾರಪ್ಪ, ಎಲ್ಲರಿಗೂ ನಾನು ಆಶ್ರಯ ಕೊಡ್ತೇನೆ. ಆದರೆ ಅವರು ತಮ್ಮ ಮುಂದಿನ ಸ್ಥಿತಿಯನ್ನು ಪಡೆಯೋದಕ್ಕೋಸ್ಕರ ಅವರು ಪ್ರಯತ್ನಶೀಲರಾಗಬೇಕು. ಮನಃಶಾಸ್ತ್ರ ಇಟ್ಟುಕೊಂಡು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದರೆ ಜೀವನ ಸಾಕಾಗೋದಿಲ್ಲ. ಭಗವಂತ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. ನನ್ನನ್ನು ಪಡೆಯಲು ಪ್ರಯತ್ನಿಸುವ 4 ತರಹದ ಜೀವರಾಶಿಗಳಿದ್ದಾರೆ. ಜೀವರಲ್ಲಿ 4 ವಿಭಾಗಗಳನ್ನು ಪರಮಾತ್ಮ ಮಾಡ್ತಾನೆ, 4 ಕ್ಯಾಟಗರಿಗಳನ್ನು ಇಡ್ತಾನೆ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಎಲ್ಲರಿಗೂ ನಿಮ್ಮ ಶ್ಲೋಕ, ನೀವು ಗೀತೆ ಪಾರಾಯಣ ಮಾಡ್ತಕ್ಕಂಥ ನಿಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಶ್ಲೋಕ, ಆದರೆ ಇದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಆತ್ಮ ಪರೀಕ್ಷಣೆ ಮಾಡ್ತಕ್ಕಂಥ ಶ್ಲೋಕ. ಆರ್ತರಾಗಿ ದೇವರ ಕಡೆ ಹೋಗ್ತಕ್ಕಂಥವರು ಒಂದು ವಿಭಾಗ. ಆನಂತರ ಇಲ್ಲ, ಭಗವಂತನನ್ನು ತಿಳಿದುಕೊಳ್ಬೇಕು, ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ ತಿಳ್ಕೊಂಡಂಥೇಳಿ ತಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ಹೊಸ ರೀತಿಯಿಂದ ಪರಮಾತ್ಮನ ಆ ಮಹಿಮೆಗಳನ್ನು ಉಪಕಾರಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಹೊರಡ್ತಕ್ಕಂಥ ವ್ಯಕ್ತಿಗಳು ಜಿಜ್ಞಾಸುಗಳು. ಆದರೆ ಕೇವಲ ಜಿಜ್ಞಾಸೆಗೆ ಮೀಸಲಾಗದೆ ಕ್ರಮವಾಗಿ ಧರ್ಮ, ಅರ್ಥ,
ಕಾಮಗಳನ್ನು ಕ್ರಮವಾಗಿ ಆಯಾ ಉದ್ದೇಶಗಳನ್ನು ಪೂರ್ತಿ ಮಾಡಿಕೊಂಡು ಕೊನೆಗೆ ಮೋಕ್ಷದವರೆಗೂ ಬರ್ತಕ್ಕಂಥ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧಕರು ಇನ್ನು ಹುಟ್ಟ ಮುಕ್ತಿಯೋಗ್ಯರಾಗಿ ತಮ್ಮ ಹಿಂದಿನ ಅನೇಕ ಜನ್ಮದ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಜ್ಞಾನಿಗಳು ಕೆಲವರು. ಈ 4 ಜನರು ಮಾತ್ರ ನನ್ನ ಕಡೆಗೆ ಬರ್ತಾರೆ. ಇಲ್ಲ ಆರ್ತತೆ ಇರಬೇಕು, ಇಲ್ಲ ತಿಳಿದುಕೊಳ್ಳುವ ಹಸಿವು ಇರಬೇಕು, ಇಲ್ಲ ನನ್ನ ಜೀವನದ ಉದ್ದೇಶ 4 ಉದ್ದೇಶಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇಲ್ಲ ನನಗೆ ಬೇಕು ಪರಮಾತ್ಮ. ಜ್ಞಾನಿಗಳಿಗೆ ಮೋಕ್ಷವೂ ಬೇಕಾಗಿಲ್ಲ. ಈ ಒಂದು ರೀತಿಯಾಗಿರ್ತಕ್ಕಂಥ ಕ್ರಮದ ವ್ಯಕ್ತಿಗಳ ವಿಚಾರವನ್ನೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಇಟ್ಟಿದ್ದಾನೆ. 4 ಜನರಿಗೆ ಬೇಕಾಗಿರ್ತಕ್ಕಂಥ ಸಾಧನೆಗಳನ್ನು ತುಂಬಿದ್ದಾನೆ ಭಗವದ್ಗೀತೆಯಲ್ಲಿ ಪರಮಾತ್ಮ. ಆರ್ತತೆಯು ಪರಮಾತ್ಮನ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನಿಮ್ಮ ಜೀವನದ ಅನುಭವ ಇದು. ಯಾವಾಗ ನನ್ನ ಪ್ರಯತ್ನ ಸಫಲ ಆಗೋದಿಲ್ಲ, ಯಾವಾಗ ಡಾಕ್ಟರ್ ಕೈ ಬಿಟ್ಟು ಹೋಗ್ತಾರೆ, ಆಗ ನಾವು ಗುರುಗಳ ಹತ್ರ ಹೋಗ್ತೇವೆ. ಅಲ್ಲಿವರೆಗೆ ಗುರುಗಳ ಹತ್ರ ಹೋಗೋದಿಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಇನ್ನು ಬೇರೆ ಗತಿ ಇಲ್ಲ, ನನ್ನ ಉಳಿತಾಯಕ್ಕೆ ಬೇರೆ ಹಾದಿ ಇಲ್ಲ, ಆಗ ಯಾವ ದೇವರನ್ನು ನಾನು ಶರಣು ಹೋಗಲಿ, ಯಾವ ಗುರುಗಳಿಗೆ ಶರಣು ಹೋಗಲಿ, ನಾನು ಯಾವ ಹೋಮ ಹವನಗಳನ್ನು ಮಾಡಲಿ, ನಾನು ಏನು ಮಾಡಲಿ ಅಂತ ಅನ್ನೋ ರೀತಿಯ ಅಲ್ಲಿವರೆಗೂ ಪರಮಾತ್ಮನ ನೆನಪಾಗದೇ ಇರತಕ್ಕಂಥ ವ್ಯಕ್ತಿಗಳು ನಾವು ನೀವೆಲ್ಲ. ಇನ್ನೂ ಮೊದಲನೇ ಕೆಟಗರಿಯಲ್ಲಿದ್ದೇವೆ ನಾವು. ಮೊದಲನೇ ಕೆಟಗರಿಯಲ್ಲಿ ಇನ್ನೂ ಬಂದವರು ಕೆಲವರು, ಬರದೇ ಇದ್ದವರು ಕೆಲವರು. ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಾರೆ, ಮನಸ್ಸಿಗೆ ಬೇಕಾದದ್ದೆಲ್ಲ ಸಿಕ್ಬಿಡ್ತಾರೆ, ತಂದೆ ತಾಯಿ ಬೇಡಿದ್ದು ಕೊಡ್ತಾರೆ. ಯಾಕೆ ಈಗಿನ ದಿವಸದಲ್ಲಿ ಮಕ್ಕಳನ್ನು ಇಚ್ಛೆ ಪೂರ್ತಿ ಮಾಡಬೇಕು, ಅದಕ್ಕೋಸ್ಕರ 1 ಸಾಕು 2 ಸಾಕು ಅನ್ನುವ ಒಂದು ಭೋಗ ಪ್ರವೃತ್ತಿಯಿಂದ ಬಂದಿರತಕ್ಕಂಥದ್ದು. ಅದರಿಂದಲೇ ನಾವು ನಮ್ಮನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ, ಮಾತು ಬೇರೆ. ಯಾಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಡೆಮೋಗ್ರಫಿ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇನ್ನೊಬ್ಬರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರು ನಾಳೆ ನಮ್ಮನ್ನು ತಮ್ಮ ಧರ್ಮಕ್ಕೆ ಎಳೆದುಕೊಳ್ತಾರೆ, ಆ ಮಾತು ಬೇರೆ. ಅವೆಲ್ಲ ವಿಚಾರ ಮಾಡ್ತಾ ಕೂತ್ಕೊಂಡ್ರೆ 1-4 ದಿವಸ ಇದೇ ಪ್ರವಚನ ಮಾಡಬೇಕಾಗ್ತದೆ. ಯಾಕೆ ನಾವು ಸ್ವಾರ್ಥಿಗಳಾಗಿದ್ದೇವೆ. ನಮ್ಮ ಸ್ವಾರ್ಥ, ನಮಗೆ ಶ್ರಮ ಬೇಡ, ನಮಗೆ ಪರಿಶ್ರಮ ಬೇಕಾಗಿಲ್ಲ, ಮದುವೆಯಾಗಿ 5 ವರ್ಷ ಮಕ್ಕಳು ಬೇಕಾಗಿಲ್ಲ, ಆನೆ 1 ಸಾಕು 2 ಸಾಕು. ಉಳಿದ ಹೆಚ್ಚಾದ್ರೆ ಯಾರು ನೋಡೋರು? ಅವ್ರಿಗೆ ಎಜುಕೇಷನ್ ಕೊಡೋರು ಯಾರು? ಅವರ ಜೀವನದಲ್ಲಿ ಅನುಕೂಲ ಮಾಡಿಕೊಡೋರು ಯಾರು? ನಮ್ಮ ಹತ್ರ ಎಷ್ಟು ಎಲ್ಲಿದೆ? ಇಲ್ಲೇ ತಪ್ಪು ಮಾಡ್ತೇವೆ ನಾವು. ಪರಮಾತ್ಮ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ನಾನು ಮಾಡ್ತೇನೆ ಅಂತ ಅಂತೀಯಲ್ಲ ನೀನು, ಇಲ್ಲೇ ತಪ್ಪು ಮಾಡ್ತೇನೆ. ಪ್ರಕೃತಿ ಕ್ರಿಯಮಾಣಾನಿ, ಪ್ರಕೃತಿ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಸ್ವಭಾವಾನುಸಾರವಾಗಿ ಸಕಲ ವಿಧಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾವು ಕೃಷ್ಣ ನಮ್ಮ ಚಿತ್ರಣ ನಮ್ಮ ಎದುರುಗಿಟ್ಟಿದ್ದಾನೆ, ನಮ್ಮ ಮನಃಶಾಸ್ತ್ರವನ್ನು ನಮ್ಮ ಎದುರುಗಿಟ್ಟಿದ್ದಾನೆ. ನಾವೆಲ್ಲರೂ ನಾನು ಮಾಡೋನು, ನಾನು ಮಾಡದೇ ಇದ್ರೆ ಆಗೋದಿಲ್ಲ. ನಾ ಇದನ್ನು ಪ್ರಾಕ್ಟಿಕಲ್ ಅಂತ ತಿಳ್ಕೊಳ್ತೇವೆ, ಇಂಪ್ರಾಕ್ಟಿಕಲ್ ಇದು. ಯಾವ ಮಕ್ಕಳು ಹುಟ್ಟುತ್ತಾರೆ, ತಮ್ಮ ಭಾಗ್ಯ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬರ್ತಾರೆ, ನಾವು ಮಾಡಲಿಕ್ಕೆ ನಾವ್ಯಾರು ಸಮರ್ಥರು? ನಾವೇನು ಸ್ವತಂತ್ರರಿದ್ದೇವೆ? ಈ ವಿಚಾರ ಸರಣಿ ಇಲ್ಲ. ಇವತ್ತು ಪ್ರತಿಯೊಬ್ಬರು ನೋಡಿ, ಲಕ್ಷ ರೂಪಾಯಿ ಸಂಬಳ ಇದೆ. ಏನು ರೀ, ಅಷ್ಟು ಲಕ್ಷ ಕೊಡಬೇಕು ಎಜುಕೇಷನ್ಗೆ, ಇಷ್ಟು ಕೊಡಿ ಡೊನೇಷನ್ ಕೊಡಬೇಕು, ಅಷ್ಟು ಡೊನೇಷನ್ ಕೊಡಬೇಕು. ಅದಕ್ಕೋಸ್ಕರ 1 ಸಾಕು 2 ಸಾಕು, ಹೆಣ್ಣಿದ್ರೇನು ಗಂಡಿದ್ರೇನು? ಯಾಕೆ ದತ್ತಕ ತೆಗೆದುಕೊಳ್ಬೇಕು? ಯಾಕೆ ವಂಶ ಮುಂದುವರಿಸಬೇಕು? ಈ ವಿಚಾರ ಸರಣಿ ಅಂತೇನಿದೆ, ಈ ವಿಚಾರ ಸರಣಿ ನಾನು ಕರ್ತಾಹಮ್ಯತಿ ಮನ್ಯತೆ ಇದರ ಮೇಲೆ ಅವಲಂಬಿಸಿದೆ. ನಮ್ಮ ಕಾಲಕ್ಕೆ ನಮ್ಮ ಕಕ್ಕನಿಗೆ ನಮಗೆ ನಾವೆಲ್ಲ 9, 10, 12 ಮಕ್ಕಳು ಇರ್ತಕ್ಕಂಥ ಭಾಳ ಬಡತನದ ಕುಟುಂಬಗಳು, ಅದು ಎಲ್ಲರೂ ಇವತ್ತಿನ ದಿವಸ ಸುಖಿಯಾಗಿದ್ದಾರೆ.
ಯಾಕೆ ಪ್ರತಿಯೊಬ್ಬ ತನ್ನ ಭಾಗ್ಯವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬರ್ತಾನೆ ಹೊರತು ನಾನು ನನ್ನ ಮಕ್ಕಳ ಭಾಗ್ಯವನ್ನು ನಿರ್ಧಾರ ಮಾಡ್ತೇನೆ ಅಂತ ಅನ್ನೋ ನಾನಾರು? ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ದೇವರ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ. ಒಳ್ಳೆ ಸಂಬಳ ಬರ್ತಾ ಇದೆ, ಫಾರಿನಲ್ಲಿ ನೌಕರಿ ಇದೆ, ಬೇಕಾದಷ್ಟು ಅನುಕೂಲತೆ ಇದೆ, ದೇವ್ರ ನೆನಪಾಗೋದಿಲ್ಲ. ಯಾವಾಗ ಡಾಕ್ಟರ್ ಹೇಳ್ತಾರೆ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ, ಯಾವಾಗ ಡಾಕ್ಟರ್ ಹೇಳ್ತಾರೆ ನಮ್ಮ ಕಡೆಯಿಂದ ಏನು ಇದು ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ, ಯಾವಾಗ ನೌಕರಿ ಹೊರಟೋಗಿಬಿಡ್ತಾರೆ, ಬೇರೆ ದಾರಿ ಸಿಗೋದಿಲ್ಲ, ಎಲ್ಲ ಕಡೆಯಲ್ಲಿ ಹಿಂದಿಯಲ್ಲಿ ಹೇಳ್ತಾರಲ್ಲ ದರ್ ಭಟಕ್ನ, ಎಲ್ಲೆಲ್ಲಿ ಯಾವಾಗ ಅಲ್ಲಿ ಇಲ್ಲಿ ಎಲ್ಲೂ ಆಗದೇ ಇದ್ದಾಗ ನಮ್ಮ ದೇವರ ಕಡೆಗೆ ಬರುತ್ತೆ. ನಾವು ಆರ್ತರು. ಇದನ್ನು ಮುಂದಿನ ಶ್ರೇಣಿಗೆ ಹೋಗೋದು ನಾವು ಬೇಕಾಗಿಲ್ಲೇನು? ಇದ್ರ ಬಗ್ಗೆ ವಿಚಾರ ಮಾಡೋದು ಬೇಡೇನು? ಹೋಗಲಿ. ಆರ್ತರಾದಾಗಲೂ ಹಿಂದಿನ ಕಾಲದಲ್ಲಿ ಸರ್ವಸಾಮಾನ್ಯವಾಗಿ ಗುರುಗಳ ಹತ್ರ ಹೋಗ್ತಾ ಇದ್ರು, ಅಥವಾ ಹಿರಿಯರ ಹತ್ರ ಹೋಗ್ತಾ ಇದ್ರು, ಇಲ್ಲ ಮಂದಿರಗಳಿಗೆ ತಿರುಗಾಡ್ತಾ ಇದ್ರು. ಇದು ಕೂಡ ಯಾರಿಗೆ ಸಂಸ್ಕಾರ ಇದ್ದ ನಮ್ಮ ಜನ್ರೇಷನ್. ಈಗಿನ ಜನ್ರೇಷನ್ ಹಾಗಿಲ್ಲ. ಈಗಿನ ಜನ್ರೇಷನ್ ಮನಸ್ಸಿನ ವಿರುದ್ಧ ಆಯಿತು, ಹೋದ ಸುಸೈಡ್ ಮಾಡಿಕೊಂಡ. ಅಪ್ಪನಿಗೆ ಕೇಳಿದ ಮೊಬೈಲ್ ಕೊಡುತ್ತು ಅಂತಿಕೊಂಡು ಅಂತೇಳಿ ಕೊಡಲಿಲ್ಲ, ಹೋಗಿ ಸುಸೈಡ್ ಮಾಡಿಕೊಂಡ. ಇವತ್ತಿನ ದಿವಸ ನಾವು ಮಕ್ಕಳಿಗೆ ಆಧುನಿಕ ಎಜುಕೇಷನ್ ಕೊಡ್ತಾ ಅದ್ರ ಜೊತೆಗೆ ದೇವರಲ್ಲಿ ವಿಶ್ವಾಸ ಇಡುವುದನ್ನು ಇವತ್ತು ನನ್ನ ಕಡೆಯಿಂದ ಆಗದೇ ಇದ್ದರೆ ದೇವರು ನಾಳೆ ಕೊಡ್ತಾನೆ, ನಾಡಿದ್ದು ಕೊಡ್ತಾನೆ, ಅಚ್ಚೆ ನಾಡಿದ್ದು ಕೊಡ್ತಾನೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ದ ಬಹುನಾಂ ಜನ್ಮನಾಮಂತೆ, ಒಂದು ಜನ್ಮಲ್ಲ ಅನೇಕ ಜನ್ಮ ಕಾಯಬೇಕಾಗ್ತದೆ. ನೀವು ಆ ಪೇಷನ್ಸ್ ಇಟ್ಕೊಳ್ಳಿ. ಭಗವದ್ಗೀತೆ ತೋರಿಸ್ಕೊಡ್ತಾರೆ. ಆರ್ತನಾದ ವ್ಯಕ್ತಿಯೂ ಕೂಡ ದೇವರ ಹತ್ರ ಬರ್ತಾನೆ ಅಂತ ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಇದೇ ಭಗವದ್ಗೀತೆಯ ಮೊದಲನೇ ಅಧ್ಯಾಯ, ವಿಷಾದ ಯೋಗ. ಯೋಗ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮಾತ್ಮನನ್ನು ಪಡೆಯುವ ಉಪಾಯ ಯೋಗ. ಯೋಗಶಾಸ್ತ್ರವು ಕೂಡ ಇದೇ ಮಾತನ್ನು ಹೇಳ್ತದೆ. ಪತಂಜಲಿ ಮೊದಲನೇ ಸೂತ್ರವೇ ಹೇಳ್ತಾನೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮನು ಭಗವದ್ಗೀತೆ ಅನೇಕ ಸಲ ಹೇಳಿದ್ದಾನೆ, ಸಂಯಮ್ಯ ಇಂದ್ರಿಯ ಗ್ರಾಮಂ, ನಿನ್ನ ಇಂದ್ರಿಯಗಳನ್ನೆಲ್ಲ ಸಂಯಮನ ಮಾಡು, ಅಂತರ್ಮುಖಿಯಾಗು ಅಂತ ತಿಳ್ಕೊಂಡಂತೇಳಿ. ಕಠೋಪನಿಷತ್ತು ಕೂಡ ಇದೇ ಮಾತನ್ನು ಹೇಳ್ತದೆ. ಕಠೋಪನಿಷತ್ತು ಭಗವದ್ಗೀತೆ ಸ್ವಲ್ಪ ತುಲನಾತ್ಮಕ ರೀತಿಯಿಂದ ಅಧ್ಯಯನ ಮಾಡಿದರೆ ಭಗವಂತ ಕಠೋಪನಿಷತ್ತಿನಲ್ಲಿ ಏನು ಒಂದು ವಿಷಯ ವಿಭಾಗ ಇದೆ ಅದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ತೆಗೆದುಕೊಂಡು ಬಂದಿದ್ದಾನೆ. ಹೆಚ್ಚಿನ ಶ್ಲೋಕಗಳಲ್ಲಿ ಸಾಮ್ಯತೆ ಇದೆ, ಕೆಲವು ಶ್ಲೋಕಗಳು ರಿಪೀಟ್ ಆಗಿದೆ. ಅಲ್ಲಿ ಏನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ನಾವು ಮನಸ್ಸನ್ನು ಶುದ್ಧಗೊಳಿಸಬೇಕು, ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ಯಾಕೆ? ಮನಸ್ಸು ಜಡ, ಸ್ವತಂತ್ರ ಅಲ್ಲ, ಚೇತನ ಅಲ್ಲ. ಅದಕ್ಕೆ ಸಂಸ್ಕಾರ ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ನಮ್ಮ ಆ ಮನಸ್ಸು ಇಂದ್ರಿಯಗಳನ್ನು ಗ್ರಹಣ ಮಾಡಬೇಕಾಗಿದ್ದರೆ ಇಂದ್ರಿಯಗಳನ್ನು, ಅದಕ್ಕೆ ಇಂದ್ರಿಯಾಣಿ ಹಯಾನಹು ಅಂತ ತಿಳ್ಕೊಂಡಂತ ಹೇಳಿ ಮನಸ್ಸನ್ನು ಸಾರಥಿಯನ್ನಾಗಿ ಮಾಡಿದ್ದಾರೆ. ಮನಃ ಪ್ರಗ್ರಹಮೇವಚ ಲಗಾಮ್ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಕಠೋಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಪರಮಾತ್ಮ ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ. ನೀವು ಅನ್ಬೋದು ಎಲ್ಲ ದೇವ್ರ ಕೈಯಾಗಿದೆ ಇಲ್ಲ, ದೇವ್ರು ನನ್ನ ಭಕ್ತನನ್ನು ಯಾಕೆ ಮಾಡಬಾರ್ದು? ಎಲ್ಲ ದೇವರ ಕೈಯಲ್ಲಿದೆ ಇಲ್ಲ, ನಾವು ಅಸ್ವತಂತ್ರ ಇದ್ದೇವೆ. ಅಸ್ವತಂತ್ರ ಆಗಿರ್ತಕ್ಕಂಥ ನಮಗೆ ದೇವರು ಇವತ್ತು ಭಕ್ತನನ್ನಾಗಿ ಮೋಕ್ಷ ಕೊಡಬಾರ್ದು? ಅವನ ಕೈಯಲ್ಲಿದೆ. ನಮ್ಮನ್ನು ಹಾಗೆ ಪರೀಕ್ಷೆ ಮಾಡಿ, ಹೀಗೆ ಪರೀಕ್ಷೆ ಮಾಡಿ, ಅಷ್ಟು ರೀತಿಯಿಂದ ಅನೇಕ ರೀತಿಯಿಂದ ನಮಗೆ ಪೀಡೆ ಆಗುವಂತೆ ಮಾಡಿ ಆನಂತರ ತನ್ನ ದಾರಿಗೆ ತೆಗೆದುಕೊಂಡು ಬರ್ತಾನಲ್ಲ. ಕರುಣಾ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಯಾಕೆ ನಮ್ಮನ್ನು ಇವತ್ತೇ ಅಪರೋಕ್ಷ ಜ್ಞಾನ ಕೊಟ್ಟು ನಾಳಿನ ದಿವಸ ಮೋಕ್ಷ ಕೊಡಬಾರ್ದು ಅನ್ನುವ ಪ್ರಶ್ನೆಗಳು ಕೂಡ ಇವತ್ತಿನ ದಿವಸದಲ್ಲಿ ಜನ ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮ ಹೇಳ್ತಾನೆ, ನಾನು ಸ್ಪೂನ್ ಫೀಡರ್ ಅಲ್ಲ, ನಿಮ್ಮ ಯೋಗ್ಯತೆ ಬೆಳೆಸಿಕೊಂಡಂತೆ ನಿಮಗೆ ಫಲ ಕೊಡ್ತಾ ಬರ್ತೇನೆ. ಯಾಕೆ? ನಾನು ವೈಷಮ್ಯ ನೈರ್ಗ್ರಣ್ಯ ರಹಿತ. ಇವತ್ತು ನಿಮಗೆ ಹೀಗೆ ಮೋಕ್ಷ ಕೊಟ್ಟರೆ ಎಷ್ಟೋ ಜನದಿಂದ ಸಾಧನೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಅನ್ಯಾಯ ಮಾಡೋದಂತೆ ಆಗ್ತದೆ. ನನ್ನ ರಾಜ್ಯದಲ್ಲಿ ಅಥವಾ ನನ್ನ
ಆಫೀಸ್ನಲ್ಲಿ ರಿಸರ್ವೇಷನ್ ಇಲ್ಲ, ಪರಮಾತ್ಮ ಹೇಳ್ತಾನೆ ರಿಸರ್ವೇಷನ್ ಇಲ್ಲ ಇಲ್ಲಿ. ಕೆಲವು ರಿಸರ್ವ್ ಕ್ಯಾಟಗರಿ ಮತ್ತು ಬೇರೆ ವಾಯು ಪದವಿ, ಬ್ರಹ್ಮ ಪದವಿ, ಆ ನಂತರ ರುದ್ರ ಪದವಿ, ಇವೆಲ್ಲ ಕೆಲವು ರಿಸರ್ವೇಷನ್ ಇವೆ. ಆದರೆ ಅವರು ಸಾಧನ ಅನೇಕ ಮೊದಲಿಂದ ಅವರು ಸಾಧನೆ ಮಾಡಿ ಬಂದವರಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾನೆ ಪರಮಾತ್ಮ. ಆದರೆ ಪ್ರಯತ್ನಶೀಲ ಆಗಬೇಕು. ಅದಕ್ಕೋಸ್ಕರ ಕಠೋಪನಿಷತ್ತು ಹೇಳ್ತದೆ, ಪರಾಂತಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ನಮ್ಮ ಇಂದ್ರಿಯಗಳನ್ನು ಹೊರಗೆ ಹೋಗುವಂತೆ ಮಾಡಿದ್ದಾನೆ. ಅಲ್ಲಿ ನೋಡು, ಆ ದೊಡ್ಡ ಬಿಲ್ಡಿಂಗು, ಅಲ್ಲಿ ನಾಯಕ್ ಫ್ಲ್ಯಾಟ್ ತೆಗೆದುಕೊಳ್ಬಾರ್ದು. ಅವನನ್ನು ನೋಡು, ಅವನು ದೊಡ್ಡ ಕಾರ್ ಇಟ್ಕೊಂಡಿದ್ದಾನೆ, ನಾನೇ ಕಾರ್ ತೆಗೆದುಕೊಳ್ಬಾರ್ದು. ಇನ್ನೊಬ್ಬರನ್ನು ನೋಡಿ ನಾನೇ ಹೇಗಿರಬೇಕು ಅಂತ ಅನ್ನೋದನ್ನು ಪ್ರಯತ್ನ ಮಾಡ್ತೇವೆ. ದೇವರು ನನ್ನನ್ನು ಹೇಗಿರಬೇಕು ಅಂತ ಹೇಳಿದ್ದಾನೆ, ಅದನ್ನು ನಾವು ತಿಳಿದುಕೊಳ್ಳಕ್ಕೆ ಹೋಗೋದು. ಇಂದ್ರಿಯಗಳು ಬಹಿರ್ಮುಖವಾಗಿವೆ. ಇದು ಪರಮಾತ್ಮ ಅವುಗಳಿಗೆ ಆ ರೀತಿಯಾದಂಥ ಹೊರಗೆ ಹೋಗಿ ಬರೀ ಹೊರಗೆ ಹೋಗಿ ಅಂತಲ್ಲ, ಅದ್ರ ಜೊತೆಗೆ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ, ಅವುಗಳನ್ನು ಒಳಗೆ ತೆಗೆದುಕೊಂಡು ಬನ್ನಿ. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತೆ ಅಂತರಾತ್ಮನ್. ಜಗತ್ತಿನ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಕ್ರಮ ಇದೆ. ಇಂದ್ರಿಯಗಳು ಹೊರಗೆ ಇರತಕ್ಕಂತಹ ವಸ್ತುಗಳನ್ನು, ವಿಷಯಗಳ ಕಡೆಗೆ ಲಕ್ಷ್ಯ ಕೊಟ್ಟು ಆ ವಿಷಯಗಳ ಅಧೀನವಾಗಿ, ಅವುಗಳ ಸಂಘದಿಂದ ವಿಷಯದ ಅಧೀನವಾಗಿ ಅವುಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಿ ಅಸಫಲರಾಗಿ ಪರಮಾತ್ಮ ಅದರ ಚಿತ್ರಣವನ್ನು ಕೂಡ ಕೊಡ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಕಠೋಪನಿಷತ್ತು ಭಗವದ್ಗೀತೆ ಸಮಾನವಾಗಿರ್ತಕ್ಕಂಥ ಕ್ರಮ. ನಾನು ಹೆಚ್ಚಿನ ಸಂಬಳ ಪಡೆಯಬೇಕು, ನಾನು ಫಾರಿನ್ಗೆ ಹೋಗಬೇಕು, ನಾನು ಎಷ್ಟು ತಿಂಗಳಿಗೆ ನನ್ನ ಪ್ಯಾಕೇಜ್ 10 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಇರಬೇಕು. ಇದು ವಿಚಾರ ಮಾಡ್ತಾ ಇದ್ದರೆ ಅದಕ್ಕೋಸ್ಕರವೇ ಪ್ರಯತ್ನರಾಗ್ತೇವೆ ಹೊರತು ಆಜುಬಾಜು ಅಧಿಬದಿಯಲ್ಲಿ ನೋಡೋದಿಲ್ಲ. ನಮ್ಮ ಸಂಧ್ಯಾವಂದ ಕಡೆ ನೋಡೋದಿಲ್ಲ, ನನ್ನ ವರ್ಣಾಶ್ರಮ ಧರ್ಮ ಕಡೆಗೆ ನೋಡೋದಿಲ್ಲ, ಏಕಾದಶಿ ಉಪವಾಸ ಕಡೆಗೆ ನೋಡೋದಿಲ್ಲ, ಯಾವ ಕಡೆಗೆ ನೋಡೋದಿಲ್ಲ. ಕೇವಲ ಆ ದುಡ್ಡು ನನ್ನ ಕಣ್ಣೆದುರಿಗೆ ಇರ್ತದೆ. ಯಾವುದನ್ನು ಬಿಟ್ಟು ಹೋಗ್ತೇವೆ, ಯಾವುದು ನನ್ನ ಜೊತೆಗೆ ಬರೋದಿಲ್ಲ, ಅದರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ನನ್ನ ಕಣ್ಣು ಯಾವಾಗಲೂ ಮನೋರಂಜನೆ, ಕ್ರಿಕೆಟ್ ಮ್ಯಾಚ್ ನೋಡಬೇಕು, ಆ ಸೀರಿಯಲ್ ನೋಡಬೇಕು, ಈ ಸೀರಿಯಲ್ ನೋಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು. ಏನು ಸಿಕ್ತು? ಕ್ರಿಕೆಟ್ ಮ್ಯಾಚಿಗೋಸ್ಕರ 3 ತಾಸು ಕೂತ್ಕೊಂಡೆ. ಏನು ಸಿಕ್ತು? ಟೈಮ್ ಕಿಲ್ ಅಷ್ಟೇ. ಸಿಕ್ಕದ್ದು ಅವರಿಗೆ ಲಕ್ಷಾವಧಿ ರೂಪಾಯಿ ಸಿಕ್ತು. ಯಾರು ಆಟ ಆಡಿದ್ದಾರೆ ಅವ್ರಿಗೆ ಲಕ್ಷಾವಧಿ ಸಿಕ್ತು. ಅಡ್ವರ್ಟೈಸ್ಮೆಂಟ್ ಮಾಡಿದವ್ರಿಗೆ ಹಣ ಸಿಕ್ತು. ಆ ನಂತರ ಇವರಿಗೆ TRP ಸಿಕ್ತು, ಟಿ ವಿಯವರಿಗೆ. ನಮಗೇನು ಸಿಕ್ತು? ನನ್ನ ಅಮೂಲ್ಯ ಸಮಯವನ್ನು ನಾನು ಕಳೆದುಕೊಂಡೆ. ಯಾಕೆ? ನನ್ನ ಕಣ್ಣು ಅದರ ಬಗ್ಗೆ ವಿಚಾರ ಮಾಡಿ ಅದರ ಹಿಂದೆ ಬಿದ್ದಿತ್ತು. ಅದಕ್ಕೋಸ್ಕರ ಈ ಚಿಂತನೆ ನನಗೆ ಪ್ರಾರಂಭವಾಗಬೇಕು. ಭಗವಂತ ಅದಕ್ಕೋಸ್ಕರ ಮನಃಶಾಸ್ತ್ರ ಬೇಕು. ಮನಃಶಾಸ್ತ್ರ ಮಹಾಭಾರತದಲ್ಲಿಯೂ ಮನಃಶಾಸ್ತ್ರ ಇದೆ, ಉಪನಿಷತ್ತಿನಲ್ಲೂ ಮನಃಶಾಸ್ತ್ರ ಇದೆ, ಭಗವದ್ಗೀತೆಯಲ್ಲೂ ಮನಃಶಾಸ್ತ್ರ ಇದೆ. ನನಗೆ ಮೆತ್ತಗಿನ ಹಾಸಿಗೆ ಬೇಕು, ನನಗೆ ಯಾವಾಗಲೂ ಸ್ಪ್ರೇ ಮಾಡಿಕೊಂಡು ಸುಗಂಧದಿಂದ ಇರಬೇಕು, 4 ಜನರಿಗೆ ಸುಗಂಧಿ ತೋರಿಸ್ಬೇಕು, ಅದು ಇದು ಇವೆಲ್ಲ ಏನು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ಬರ್ತಕ್ಕಂಥ ಏನು ಸುಖಭೋಗದ ಒಂದು ಚಿಂತನೆ ಇದೆ, ಅದರ ಬಗ್ಗೆನೇ ವಿಚಾರ ಮಾಡ್ತಾ ಅದೇ ನನ್ನ ಮನಸ್ಸಿನಲ್ಲಿ ಬರ್ತದೆ ಹೊರತು ನನ್ನ ಮನಸ್ಸಿನಲ್ಲಿ ಇವತ್ತು ಪರಮಾತ್ಮನ ಒಂದು 1000 ರೂಪ ಇದೆವಲ್ಲ, ವಿಶ್ವಂ ವಿಷ್ಣು ಷಟ್ಕಾರಾದಿ, ಅದರಲ್ಲಿ ಒಂದು 4 ಆದರೂ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಬಾರ್ದೇನು? ದಿನಾಲು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ. ವಿಶ್ವ ಅಂದ್ರೇನು, ವಿಷ್ಣು ಅಂದ್ರೇನು? ಹರಿಕಥಾಮೃತ ಸಾರದಲ್ಲಿ 32 ಸಂಧಿಗಳಿದೆ. ಒಂದಾದರೂ ಸಂಧಿಯನ್ನು ನಾನು ಮನನ ಮಾಡೋದು ಬೇಡೇನು? ಇದರ ವಿಚಾರ ನಾನು ಮಾಡೋದಿಲ್ಲ. ಯಾಕೆ? ನನ್ನ ಮನಸ್ಸು ಬೇರೆ ವಿಷಯದ ಕಡೆಗೆ ಆಸಕ್ತಿಯಾಗಿದೆ. ಆ ಬಟ್ಟೆ ಬೇಕು, ಈ ಆಭರಣ ಬೇಕು, ಇಂಥವ್ರು ಬೇಕು, ಇಂಥವ್ರು ಮಾತಾಡಿಸ್ಬೇಕು, ಇಂಥವ್ರು ನನಗೆ ಕರಿಬೇಕು, ಇಂಥವ್ರು ಮರ್ಯಾದೆ ಮಾಡಬೇಕು, ಇಂಥವ್ರ ಜೊತೆಗೆ ನಾನು ಹರಟೆ ಹೊಡೆಯಬೇಕು. ಯಾಕೆ? ಅದನ್ನೇ ವಿಚಾರ ಮಾಡ್ತೇವೆ. ಅದನ್ನೇ ವಿಚಾರ ಮಾಡೋದು, ಅದರಲ್ಲೇ ಸಂಘ ಉಂಟಾಗ್ತದೆ. ಸಂಘ ಸಂಜಾಯತೆ ಕಾಮ. ಆಗ ಪಡೆಯಬೇಕು ಅಂತ ಅನ್ನೋದನ್ನು
ನಾನು ಪ್ರಯತ್ನಶೀಲನಾಗ್ತೇನೆ. ಇಷ್ಟು ಹಣ ಪಡೀಲೇಬೇಕು, ಇಷ್ಟು ಆಭರಣ ತೆಗೆದುಕೊಳ್ಳಲಿಕ್ಕೇ ಬೇಕು, ಇಂಥ ಮನೆ ಮಾಡಲಿಕ್ಕೇ ಬೇಕು, ಅದಕ್ಕೋಸ್ಕರ ಹೆಂಡತಿ ಗಂಡ ಇಬ್ಬರು ಕೆಲಸ ಮಾಡಬೇಕು, ಮತ್ತು ಆ ಲೋನ್ ಈ ಲೋನ್ ತೆಗೆದುಕೊಳ್ಬೇಕು. ಆಗೋದಿಲ್ಲ, ಕೆಲವು ಸಲ ಆಗೋದಿಲ್ಲ. ಆಗ ಸಿಟ್ಟು ಬರ್ತದೆ. ಅವ್ರು ನನಗೆ ಮಾಡ್ಲಿಕ್ಕೆ ಬಿಡಲಿಲ್ಲ, ಇವ್ರು ನನಗೆ ಮಾಡ್ಲಿಕ್ಕೆ ಬಿಡಲಿಲ್ಲ, ನಮ್ಮಪ್ಪ ನನ್ನ ಸಲುವಾಗಿ ಡೊನೇಷನ್ ಕೊಟ್ಟು ಚಲೋ ಕಾಲೇಜಿಗೆ ಕಳಿಸ್ಲಿಲ್ಲ, ನಮ್ಮಪ್ಪ ನನಗೆ ಮನೆ ಕೊಡಿಸ್ಲಿಲ್ಲ, ನಮ್ಮಮ್ಮ ಹೇಗೆ ಮಾಡಿದ್ರು, ನಮ್ಮ ಮಾವ ಹೇಗೆ ಮಾಡಿದ. ಕ್ರೋಧ. ಯಾವಾಗ ಸಿಟ್ಟು ಬರ್ತದೆ, ಸಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ವಿಚಾರ ಶಕ್ತಿ ಹೊರಟೋಗ್ತದೆ. ಕ್ರೋಧಾತ್ ಭವತಿ ಸಮೋಹ. ಮನುಷ್ಯ ವಿಚಾರ ಮಾಡೋದಿಲ್ಲ. ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಆಡ್ತಾನೆ, ಒಂದು ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ತಾನೆ. ನಾನೊಂದು ಕುಟುಂಬ ನೋಡಿದೆ, ಭಾಳ ಕೆಲವು ಹಿಂದಿನ ವರ್ಷದ ವರ್ಷ. ಒಳ್ಳೆ ಸಿರಿವಂತ ಕುಟುಂಬ, 3 ಜನ ಅಣ್ಣ ತಮ್ಮಂದರು. ಎಲ್ಲರಿಗೂ ಬೇಕಾದಷ್ಟು ಅನುಕೂಲತೆ ಇತ್ತು. ಅಪ್ಪ ಹೋಗುವಾಗ ಯಾವ ವಿಲ್ ಬರೀಲಿಲ್ಲ, ಆಸ್ತಿ ವಿಭಾಗದಲ್ಲಿ ಕುಳಿತುಕೊಂಡ್ರು. ಎಲ್ಲ ವಿಭಜನೆ, ಪ್ರತಿಯೊಂದು ವಿಭಜನೆ ಆಯಿತು. ಅದರಲ್ಲಿ 3 ಜನರಲ್ಲಿ ಮಧ್ಯದಲ್ಲಿ ಒಂದು ಬೆಳ್ಳಿ ತಮಗೆ ಉಳಿಯಿತು. ಇದು ನಡೆದ ಘಟನೆ ಹೇಳ್ತೇನೆ ನಾನು. ಅದನ್ನು ಯಾರು ತೆಗೆದುಕೊಳ್ಬೇಕು? ಅದಕ್ಕೋಸ್ಕರ ಜಗಳಾಡಿ ಇವತ್ತಿಗೂ ಒಬ್ಬರ ಮುಖ ಇನ್ನೊಬ್ಬರು ನೋಡೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ 100 ಬೆಳ್ಳಿ ತಮಿಗೆಗಳಿವೆ. ಒಳ್ಳೆ ಸಿರಿವಂತ ಕುಟುಂಬ. ಯಾಕೆ? ಕ್ರೋಧಾತ್ ಭವತಿ ಸಮೋಹ. ವಿಚಾರ ಶಕ್ತಿ ಹೊರಟೋಗ್ಬಿಡ್ತದೆ. ಒಂದು ತಂಬಿಗೋಸ್ಕರ ನಾವು ಅಣ್ಣ ತಮ್ಮಂದ್ರ ಸ್ನೇಹ ಕಟ್ಕೊಳ್ಬೇಕೆ, ಒಂದಕ್ಕೋಸ್ಕರ ದ್ವೇಷ ಮಾಡಬೇಕೆ, ಅದಕ್ಕೋಸ್ಕರ ಅವನು ಕೆಡಕು ಮಾಡಬೇಕು ಅಂತ ಬಯಸ್ಬೇಕು, ಇದಕ್ಕೆ ಕೆಡಕು ಮಾಡಿಸ್ಬೇಕು ಅಂತ ಹೇಳ್ತೆ. ನಮ್ಮ ಜೀವನದಲ್ಲಿ ಈ ಕೆಲಸ ಮಾಡ್ತೀವಿ ನಾವು. ಒಂದು ಸಣ್ಣ ಸಣ್ಣ ವಸ್ತುಗಳಿಗೋಸ್ಕರ ಸಂಬಂಧ ಕಟ್ಟಿಕೊಳ್ತೇವೆ, ಒಂದು ಸಣ್ಣ ವಿಷಯಕ್ಕೋಸ್ಕರ ದೇವರನ್ನು ಮರಿತೇವೆ. ಸಮೋಹಾತ್ ಕ್ರೋಧಾತ್ ಭವತಿ ಸಮೋಹ. ಸಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಸಂಸ್ಕಾರಗಳು, ಗುರುಕುಲದಲ್ಲಿ ಬಂದಿರತಕ್ಕಂಥ ಸಂಸ್ಕಾರಗಳು, ಶಾಲೆಯಲ್ಲಿ ಹಿರಿಯರು ಹೇಳಿದ ಸಂಸ್ಕಾರಗಳು ಎಲ್ಲವನ್ನು ಮರೆತು ಬಿಡ್ತಾರೆ. ನಾನು ಹೇಗಿರಬೇಕು ಅಂತ ನಮ್ಮ ಅಪ್ಪ ಬಯಸಿದ್ದ, ನಾನು ಹೇಗಿರಬೇಕು ಅಂತ ನನ್ನ ಗುರುಗಳು ಬಯಸಿದ್ರು, ನಾನು ಹೇಗಿರಬೇಕು ಅಂತ ತಿಳ್ಕೊಂಡಂತೇಳಿ ನಮ್ಮ ಅಣ್ಣ ತಮ್ಮಂದರು ಬಯಸಿದ್ರು. ನಾವು ಹಾಗಿದ್ದೇನೆ, ಅದು ಮರೆತು ಬಿಡ್ತೇನೆ. ಅದರಿಂದ ಬುದ್ಧಿನಾಶ, ವಿವೇಕ ಶಕ್ತಿ ಹೊರಟೋಗ್ಬಿಡ್ತದೆ. ಆ ನಂತರ ವಿನಾಶದ ದಾರಿಗೆ ಹೊರಟೋಗ್ತದೆ. ಇದಕ್ಕೆ ಡಿಸ್ಟ್ರಕ್ಷನ್ ಸೈಕಾಲಜಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆಧುನಿಕ ಸೈಕಾಲಜಿಯಲ್ಲಿ, ಮಾಡರ್ನ್ ಸೈಕಾಲಜಿಯಲ್ಲಿ ಡಿಸ್ಟ್ರಕ್ಷನ್ ಸೈಕಾಲಜಿಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಅವ್ರು ಹೇಳ್ತಾರೆ ಡಿಸ್ಟ್ರಕ್ಷನಿಂದಲೇ ಸೈಕಾಲಜಿ ಪ್ರಾರಂಭ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಪ್ಲೂಟೋ ಆಗಲಿ, ರಸೆಲ್ ಆಗಲಿ. ಆದರೆ ನಮ್ಮ ಉಪನಿಷತ್ತು ಡಿಸ್ಟ್ರಕ್ಷನ್ ಇದು ಟ್ರ್ಯಾಜಿಡಿ, ಇದೇ ಸೈಕಾಲಜಿ ಅಲ್ಲ. ಸೈಕಾಲಜಿ ಉತ್ತಮವಾದ ಸ್ಥಿತಿಯನ್ನು ಪಡೆಯಬೇಕು. ಆ ಒಂದು ಎಂಬಿಷನ್, ಅದಕ್ಕೋಸ್ಕರ ಇರುವ ನನ್ನ ಸಾಮರ್ಥ್ಯದ ವಿಚಾರ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷಃ. ರಜೋಗುಣ ಯಾವಾಗಲೂ ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಯಾವಾಗಲೂ ಪ್ರವೃತ್ತಿ ಉಂಟು ಮಾಡ್ತಾರೆ. ಮನುಷ್ಯ 24 ತಾಸು ಪ್ರಯತ್ನಶೀಲನಾಗಿರ್ತಾನೆ. ರಜೋಗುಣ ಪ್ರಧಾನ ಆಗಿರ್ತಕ್ಕಂಥ ವ್ಯಕ್ತಿ, ಅವನು ಸುಮ್ಮನೆ ಕೊಡೋದಿಲ್ಲ. ಪ್ರವೃತ್ತಿಯೇ ರಜೋಗುಣದ ಒಂದು ವಿಶಿಷ್ಟತೆ. ಆ ವಿಶಿಷ್ಟತೆಯಿಂದ ಮನುಷ್ಯ ತಾನು ಅನೇಕ ಕಾಮನೆಗಳನ್ನು ಇಟ್ಟುಕೊಂಡು ಆ ಕಾಮನೆಗಳ ಹಿಂದೆ ಬಿದ್ದು ಕೊನೆಗೆ ಯಾವುದನ್ನು ಪಡೆಯದೆ ಕೊನೆಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶಿಯಲ್ಲಿ ಸುಸೈಡ್ ಮಾಡ್ಕೊಳ್ತಾನೆ. ಯಾಕೆ? ವಿಷಾದ, ದುಃಖ ಅಂತೇನಿದೆ, ಈ ದುಃಖ ಮನುಷ್ಯನಿಗೆ 3 ತರಹದ ದಾರಿಯನ್ನು ತೋರಿಸ್ಕೊಡ್ತದೆ. ಅದೇ ಮೊದಲನೇ ಅಧ್ಯಾಯ ನಮಗೆ ತಿಳಿಸ್ತದೆ. ಭಗವದ್ಗೀತೆಯ 1ನೇ ಅಧ್ಯಾಯದ ಆರಂಭದಲ್ಲಿ 3 ಜನರು ವಿಷಾದಕ್ಕೆ ಒಳಗಾಗಿರ್ತಕ್ಕಂಥವರು. 3 ಜನರು ಸಿಗ್ತಾರೆ ನಮಗೆ. ವಿಷಾದ ಅಂತಂದರೆ ಏನು? ಮೋಹನಿಮಿತ್ತಕಾತ್ ಶೋಕಾತ್ ಯನ್ಮನೋದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವ ವ್ಯಾಪಾರ ಉಪರಮಃ ಸಹ ವಿಷಾದೋ ನಾಮ.
ರಾಘವೇಂದ್ರ ಶ್ರೀಪಾದಂಗಳವರು ನಮ್ಗೆ ಕೊಟ್ಟಿರ್ತಕ್ಕಂಥ ಪರಿಭಾಷೆ. ಹೋಗ್ಲಪ್ಪ, ದುಃಖ ಬಂದಾಗಾದರೂ ದೇವರ ಕಡೆ ಹೋಗ್ತೇವೆ ಅಂತೇಳಿ ಪರಮಾತ್ಮ ಹೇಳ್ತಾನೆ, ಅದಕ್ಕೂ ಸಂಸ್ಕಾರ ಬೇಕು ಅಂತ ಹೇಳ್ತಾನೆ. ದುಃಖಿತನಾದ ವ್ಯಕ್ತಿ ಪರಮಾತ್ಮನ ಹತ್ರ ಬರ್ತಾನೆ ಅಂತ ನಿಯಮವಿಲ್ಲ. ಮೊದಲನೇ ಮೋಹಕ್ಕೆ ಒಳಗಾಗಿರ್ತಕ್ಕಂಥವನು ಧೃತರಾಷ್ಟ್ರ. ಅವನಿಗೇನಿತ್ತು? ಮಗನ ಮೇಲಿನ ಮೋಹ. ಮಗನ ಮೇಲಿನ ಮೋಹ. ನನ್ನ ಕಡೆಗೆ ಕರ್ಣ ಇದ್ದಾನೆ, ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಅಶ್ವತ್ಥಾಮಾಚಾರ್ಯ ಇದ್ದಾರೆ, ಒಬ್ಬನು ಇಚ್ಛಾಮರಣಿ, ಆನಂತರ ಅಶ್ವತ್ಥಾಮಾಚಾರ್ಯ ಕೃಪಾಚಾರ್ಯರು ಚಿರಂಜೀವಿಗಳು, ಕರ್ಣ ಸ್ಪರ್ಧೆ ಇಲ್ಲದೆ ಇದ್ದರೆ ವಿಜಯ್ ಆಗಲು ವಿಜಯಿ, ನನ್ನ ಪಕ್ಷಕ್ಕೇನೇ ವಿಜಯ ಸಿಗ್ತದೆ ಅಂತನ್ನುವ ಮೋಹಕ್ಕೆ ಒಳಗಾಗಿ ಕುಳಿತುಕೊಂಡಿರ್ತಕ್ಕಂಥ ಧೃತರಾಷ್ಟ್ರ. ಆದರೆ ಅವನಿಗೆ ಯುದ್ಧದ 11ನೇ ದಿವಸದ ಸಾಯಂಕಾಲ ಸಂಜೆ ಬಂದು ಹೇಳ್ತಾನೆ, ಧೃತರಾಷ್ಟ್ರ, ಭೀಷ್ಮ ಪತನವಾಯಿತು, ಭೀಷ್ಮಾಚಾರ್ಯರು ಶರಪಂಜಾದಿ ಮೇಲೆ ಮಲಕೊಂಡಿದ್ದಾರೆ, ಕೌರವರ ಅರ್ಧ ಸೈನ್ಯ ಮುಗಿದು ಹೋಗ್ತಿದೆ. ಆಗ ಅವನು ಕೇಳಿ ಮೂರ್ಛಿತನಾಗ್ತಾನೆ. ಮೂರ್ಛಿತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮರುದಿವಸ ಸಂಜೆ ಭೇಟಿಯಾಗಲಿಕ್ಕೆ ಬಂದಾಗ, ನೋಡೋಣ ಎಲ್ಲಿಯಾದರೂ ಒಂದು ಸ್ವಲ್ಪ ಆದರೂ ನಮಗೆ ಜಯ ಸಿಗ್ಬೋದೇನು ಮುಂದಾದರೂ ಅಂತ ತಿಳ್ಕೊಂಡು ಅಂಥೇಳಿ ಅವನಿಗೆ ಯುದ್ಧದ ವಾರ್ತೆಯನ್ನು ಕೇಳ್ತಾನೆ. ಯುದ್ಧಸ್ಯ ವಾರ್ತಾ ರಮ್ಯ. ಕೇಳ್ತಾ ಇಲ್ಲ, ಇವತ್ತು ಇನ್ನೊಂದು 5 ನಿಮಿಷಕ್ಕಾದರೂ ಈ ಬಸ್ ಬರ್ಬೋದು, ಇನ್ನೊಂದು 5 ನಿಮಿಷಕ್ಕಾದ್ರೂ ಬಸ್ ಬರ್ಬೋದು, 11 ದಿವಸ ಆದರೂ ನನಗೆ ಜಯ ಸಿಗ್ಬೋದು, 12ನೇ ದಿವಸ ಆದರೂ ಜಯ ಸಿಗಬೇಕು, 12 ದಿವಸ ಮುಗಿದೋಗಿರ್ತದೆ. ಆಗ ಅವನಿಗೆ ಧೃತರಾಷ್ಟ್ರ ಕೇಳಿದ 12ನೇ ದಿವಸ ಕೇಳಿದ ಮಾತು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೇವ ಕಿಮಕರುವತ ಸಂಜಯ. ಇದು ಮೊದಲನೇ ದಿವಸ ಕೇಳಿದ ಪ್ರಶ್ನೆ ಅಲ್ಲ. 12ನೇ ದಿವಸ ಸಂಜಯನ ಹತ್ತಿರ ಧೃತರಾಷ್ಟ್ರ ಕೇಳಿದ ಪ್ರಶ್ನೆ ಇದು. ಯಾಕೆ 10 ದಿವಸ ಸಂಜಯ ಯುದ್ಧಭೂಮಿಯಲ್ಲೇ ಇರ್ತಾನೆ. ಭೀಷ್ಮಾಚಾರ್ಯ ಪತನ ಆದ ನಂತರ 11ನೇ ದಿವಸ ಉಪಪ್ಲವ್ಯಕ್ಕೆ ಬರ್ತಾನೆ ಧೃತರಾಷ್ಟ್ರನ ಹತ್ರ. ಅಲ್ಲಿ ಬಂದು ಅವನಿಗೆ ಸುದ್ದಿ ಹೇಳ್ತಾನೆ, ಅವನು ಮೂರ್ಛಿತನಾಗ್ತಾನೆ, ವಿಶ್ರಾಂತಿ ಒಳಗೆ ಬಿಡ್ತಾನೆ. 12ನೇ ದಿವಸ, ಯಾಕಂದರೆ ಯುದ್ಧ ಪ್ರಾರಂಭವಾದದ್ದು ಚತುರ್ದಶಿ ವಿದ್ದ ಅಮಾವಾಸ್ಯೆ ದಿನ. 10ನೇ ದಿವಸ ದಶಮಿ ದಿವಸ, ಇದು 11ನೇ ದಿವಸ. ನವಮಿ ದಿವಸ ಭೀಷ್ಮಾಚಾರ್ಯರ ಪತನ. ಆ ನಂತರ ದಶಮಿ ದಿವಸ ಸಂಜೆ ಧೃತರಾಷ್ಟ್ರ ಭೇಟಿ. ಮಾರ್ಗಶಿರ ಏಕಾದಶಿ ದಿವಸ ಸಂವಾದ, ಸಂಜಯ ಮತ್ತು ಧೃತರಾಷ್ಟ್ರ ಸಂವಾದ. ಧೃತರಾಷ್ಟ್ರ ಸಂವಾದ ರೂಪವಾದ ಭಗವದ್ಗೀತೆ ನಮಗೆ ಮಾರ್ಗಶೀರ್ಷ ಏಕಾದಶಿ ದಿವಸ ಸಿಕ್ತು ಅಂಥೇಳಿ ನಾವತ್ತು ಗೀತಾ ಜಯಂತ ಆಚರಣೆ ಮಾಡ್ತೇವೆ. ಆದರೆ ಗೀತೋಪದೇಶ ಆದದ್ದು 12ನೇ ದಿವಸ ಮೊದಲು. ಗಾಬರಿ ಆಗಲಿಕ್ಕೆ ಹೋಗಬೇಡಿ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಮೊದಲನೇ ದಿವಸ, ಆದರೆ ಈ ಸಂವಾದ ರೂಪದಿಂದ ನಮ್ಮ ಎದುರಿಗೆ ಕೊಟ್ಟವರು ವೇದವ್ಯಾಸರು. ನಮಗೆ ಸಿಕ್ಕ ಭಗವದ್ಗೀತೆ ವೇದವ್ಯಾಸರು ಕೃಷ್ಣನ ಉಪದೇಶವನ್ನು ಸಂವಾದ ರೂಪದಿಂದ ಕ್ರಮವನ್ನು ಜೋಡಿಸಿ ಕ್ರಮದಲ್ಲಿ ಪರಮಾತ್ಮ ಸಂಕ್ಷಿಪ್ತವಾಗಿ ಹೇಳಿರ್ಬೋದು. ಯಾಕಂದರೆ ಭಾಳ ಜನಕ್ಕೆ ಪ್ರಶ್ನೆ ಇದೆ, 700 ಶ್ಲೋಕ ಹೇಳಬೇಕಾಗಿದ್ದರೆ, ಪಾರಾಯಣ ಮಾಡಬೇಕಾಗಿದ್ದರೆ 1 ಗಂಟೆ 5 ನಿಮಿಷ ಬೇಕು, ಫಾಸ್ಟ್ ಪಾರಾಯಣ ಮಾಡಬೇಕಾದ್ರೆ. ಕೃಷ್ಣ ಅರ್ಜುನ ಉಪದೇಶ ಮಾಡಬೇಕಾಗಿದ್ದರೆ 2-3 ತಾಸಾದರೂ ಬೇಕಲ್ಲ, ಅಷ್ಟು ಟೈಮ್ ಇತ್ತೇನು? ಶಂಖ ಓದಿಯಾಗಿತ್ತು, ಯುದ್ಧ ಪ್ರಾರಂಭವಾಗಿತ್ತು. ಆಗ ಅರ್ಜುನ ಕೇಳ್ತಾನೆ, ಶಿಷ್ಯಸ್ಥೆ ಹಂ ಶಾದಿಮಾಂ ತ್ವಾಂ ಪ್ರಪನ್ನ. ಆಚಾರ್ಯ ಇದು ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಅವನು ತನ್ನ ದುಃಖ ಮರೆಯೋದಕ್ಕೋಸ್ಕರ, ತನ್ನ ವಿಷಾದ ಮರೆಯೋದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ದಾರಿಯನ್ನು ಹಿಡಿದ ಧೃತರಾಷ್ಟ್ರ. ಆರ್ತನಾದರೂ ಕೂಡ ಕೃಷ್ಣನಿಗೆ, ದೇವರಿಗೆ ಶರಣ ಹೋಗಲಿಲ್ಲ. ಕೃಷ್ಣನ ಹತ್ರ ಬಂದ ಪರಮಾತ್ಮ ಯುದ್ಧ ನಿಲ್ಲಿಸುವಂತಕೊಂಡಂತ ಅನ್ನಲಿಲ್ಲ. ಇನ್ನೊಬ್ಬ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ದುರ್ಯೋಧನ. ದುರ್ಯೋಧನ ತಿಳಿದುಕೊಂಡಿದ್ದ 11 ಅಕ್ಷೋಹಿಣಿ ಸೈನ್ಯ ನನಗಿದೆ, ನಾನು ಗೆಲ್ತೇನೆ ಅಂತ ತಿಳ್ಕೊಂಡಂತೇಳಿ ಯುದ್ಧ ಭೂಮಿಯಲ್ಲಿ ಬಂದು ನೋಡಿದ. ಹೆಸರಿಗೆ ಸೇನಾಪತಿ ದೃಷ್ಟದ್ಯುಮ್ನ, ಆದರೆ ಸಂಪೂರ್ಣ ಸೈನ್ಯದ ಜವಾಬ್ದಾರಿ ವ್ಯವಸ್ಥೆ ಭೀಮನ ಕೈಯಲ್ಲಿತ್ತು. ಅದಕ್ಕೋಸ್ಕರ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ಯದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಹೇಳಿದ. ದೃಷ್ಟಜ್ಞಾಂ ರಕ್ಷಿತಂ ಅಂತ ಹೇಳಿಲ್ಲ. ತನ್ನ ಬಗ್ಗೆ ತನ್ನ ಸೇನಾಪತಿ ತನ್ನ ಹೆಸರು ತೆಗೆದುಕೊಂಡ. ಆದರೆ ಪಾಂಡವರ ವಿಷಯದಲ್ಲಿ ದುರ್ಯೋಧನ ಹೇಳ್ತಾನೆ, ಭೀಮನಿಂದ ರಕ್ಷಿತವಾದ ಈ ಸೈನ್ಯ ನಮಗಿಂತ ಭಾಳ ಭಾರಿ ಇದೆ ಅಂತ ತಿಳ್ಕೊಂಡಂತೆ. ಮೊದಲನೇ ದಿವಸ ವಿಷಾದಕ್ಕೆ ಒಳಗಾದ ಅವನು.
ಆದರೆ ಅವನು ಸುಸೈಡಿನ ದಾರಿ ಹಿಡಿದ. ಸೋಲ್ತೇವೆ ಅಂತ ಗೊತ್ತಿದೆ, ಮದರ್ತೆ ತೆಕ್ತ ಜೀವಿತ ಅಂತಿಕೊಂಡಂತೇಳಿ ತಾನೇ ಬಾಯಿ ಬಿಟ್ಟು ಹೇಳ್ತಾನೆ, ನನ್ನ ಸಲುವಾಗಿ ಸಾಯ್ಲಿಕ್ಕೆ ಬಂದಾರೆ ಇವರು ಯಾರು ನನ್ನ ಸಲುವಾಗಿ ಬಂದಿಲ್ಲ, ನನ್ನ ಗೆಲುವನ್ನು ತಂದು ಕೊಡೋದಿಲ್ಲ ಇವರು ಅಂತಿಕೊಂಡಂತೇಳಿ ಅವನಿಗೆ ಗೊತ್ತಿದೆ. ಮದರ್ತೆ ತೆಕ್ತ ಜೀವಿತ ಅಂತಿಕೊಂಡಂತ ಹೇಳೇ ಬಿಡ್ತಾನೆ. ಆದರೆ ಯುದ್ಧ ನಿಲ್ಲಿಸ್ತಾನೇನು? ನಿಲ್ಲಿಸಲಿಲ್ಲ. ಆರ್ತನಾಗಿದ್ದರೂ ಕೂಡ ಆತ್ಮಹತ್ಯೆ ದಾರಿಯನ್ನು ಹಿಡಿದುಕೊಳ್ತಾನೆ. ಆದರೆ ಸಂಸ್ಕಾರವಂತನಾದ ಅರ್ಜುನ ಮಾತ್ರ ತನ್ನ ಬಂಧುಗಳು ಯುದ್ಧದಲ್ಲಿ ಸಾಯ್ತಾರಲ್ಲ, ನನ್ನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಬಂಧುಗಳಿದ್ದಾರೆ, ಇವರನ್ನು ನಾನು ಕಳೆದುಕೊಳ್ತೇನಲ್ಲ ಅಂತನ್ನುವ ಮೋಹದಿಂದ ಬಂದ ಶೋಕ ಏನಿದೆ, ಅಂದರೆ ಮುಂದೆ ಬರ್ತಕ್ಕಂಥ ಶೋಕದ ಕಲ್ಪನೆ ಏನಿದೆ, ಆ ಕಲ್ಪನೆಯಿಂದ ಶೋಕ ನಿಮಿತ್ತಕಾತ್ ಎನ್ ಮನೋ ದೌರ್ಬಲ್ಯ, ಮೋಹ ನಿಮಿತ್ತಕಾತ್ ಶೋಕಾತ್ ಎನ್ ಮನೋ ದೌರ್ಬಲ್ಯ. ಶೋಕ ಇದು ಬಹಳ ದಿವಸ ಇರ್ತದೆ. ಅದಕ್ಕೆ ಒಬ್ಬ ಹಿಂದಿ ಲೇಖಕ ಹೇಳ್ತಾನೆ, ಪ್ರೇಮಚಂದ್ ಅಂತ ತಿಳ್ಕೊಂಡು ಅಂತೇಳಿ, ಅವನು ಹೇಳ್ತಾನೆ, ದುಃಖ ಎ ಟಾರ್ ರೋಡ್ ಪರ್ ಗಿರಾ ಹುआ ಬರಸಾತ್, ಲೇಕಿನ್ ಶೋಕ್ ಖೇತ್ ಮೇ ಗಿರಾ ಹುआ ಬರಸಾತ್ ಅಂತ. ಟಾರ್ ರೋಡ್ ಮೇಲೆ ಬಿದ್ದದ್ದು ನೀರು, ಮಳೆ ನೀರು ಅರ್ಧ ಗಂಟೆ ಮೇಲೆ ಒಣಗಿ ಹೋಗ್ತದೆ. ಆದರೆ ಹೊಲದಲ್ಲಿ ಬಿದ್ದ ನೀರು ಒಂದೊಂದು 15 ದಿವಸ 20 ದಿವಸ ಹಸಿ ತಾನಾಗೇ ಇರ್ತದೆ. ಹಾಗೆ ದುಃಖ ಬೇಗ ಹೊರಟೋಗ್ತದೆ, ಅದು ಶೋಕ ಭಾಳ ದಿವಸ ಇರ್ತದೆ. ಅಂಥ ಸಂದರ್ಭದಲ್ಲಿ ಅವನು ವಿಚಾರ ಮಾಡಿದ, ಇಲ್ಲ, ತಾನು ತರ್ಕ ಮಾಡಿದ, ಯುದ್ಧ ಮಾಡಲೇನು, ಬಂಧುಗಳನ್ನು ಯಾಕೆ ಕೊಲ್ಲಬೇಕು, ಇವ್ರ ಗುರುಗಳು ದೊಡ್ಡಸ್ತಿಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದ, ಅವ್ರ ಗುರುಗಳು ಅವ್ರನ್ನ ಯಾಕೆ ಕೊಲ್ಲಬೇಕು, ಇವ್ರನ್ನ ಕೊಲ್ಲಬೇಕು ಅಂತೇಳಿ ಆ ಗುರುಗಳ ಜೊತೆಗೆ ಉತ್ತರ ಗುರುಗಳ ಯುದ್ಧ ಮಾಡಿದ್ದ. ಆ ಪ್ರಶ್ನೆಗೆ ಅರ್ಥವೇ ಇಲ್ಲ. ಆವಾಗ ಈ ಪ್ರಶ್ನೆ ಯಾಕೆ ಬರಲಿಲ್ಲ ಅಂತ ಕೃಷ್ಣ ಕೇಳ್ಬೋದು ಅಂತ ಅದನ್ನು ಬಿಟ್ಬಿಟ್ಟ. ಆ ನಂತರ ಇಲ್ಲ, ಶಂಕರ ಅನೇಕ ಯುವಕರು ಸತ್ತು ಹೋಗ್ತಾರೆ, ಶಂಕರ ನರಕಾಯವ ಕುಲಜ್ಞಾನಂ ಕುಲಸ್ಸಜ. ಏನು ಯುದ್ಧ ಅರ್ಜುನ ಮೊದಲೇ ಯುದ್ಧ ಮಾಡಿದ್ದಾನೇನು? ಇಲ್ಲಿ ತನಕ ಸಾವಿರಾರು ಯುದ್ಧ ಮಾಡಿದ್ದಾನೆ. ಆವಾಗ ಈ ಪ್ರಶ್ನೆ ಯಾಕೆ ಬರಲಿಲ್ಲ? ಅದರಿಂದ ಅವನಿಗೆ ಗೊತ್ತಾಯಿತು, ನನ್ನ ಈ ತರ್ಕವೂ ಕೂಡ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ತನಗೆ ಗೊತ್ತಾಗಿದೆ. ತರ್ಕ ಚೇಂಜ್ ಮಾಡ್ತಾ ಇದ್ದಾನೆ. ಮೊದಲು ಇವು ಗುರುಗಳನ್ನು ಹೇಗೆ ಕೊಲ್ಲಿ ಅಂತ ತಿಳ್ಕೊಂಡು ಅಂತೇಳಿ, ಆ ನಂತರ ಇಲ್ಲ ಶಂಕರ ನರಕಾಯ ಅಂತ ತಿಳ್ಕೊಂಡು ಅಂತೇಳಿ, ಕೊನೆಗೆ ಇದ್ದ ಮಾತನ್ನು ಹೇಳಿಬಿಟ್ಟ, ನಮ್ಮವರು ಸಾಯ್ತಾರೆ, ನಾವು ಗೆಲ್ತೀವೋ ಯದ್ವಾ ಜಯೇಮ ಯದಿವಾನೋ ಜಯೇಯು, ನಾವು ಗೆಲ್ಬೋದು ಗೆಲ್ಲದೇ ಇರ್ಬೋದು, ಸೋತೋದ್ರೆ ಮುಂದೆ ಗತಿ ಏನು? ಈ ಎಲ್ಲ ಪ್ರಶ್ನೆ ಮಾಡಿದ ಕೊನೆಗಂತಾನೆ, ನನ್ನ ತರ್ಕ ಯಾವುದೂ ಉಪಯೋಗವಿಲ್ಲ, ಇದಕ್ಕೆ ಸಮಾಧಾನ ಹೇಳ್ತಕ್ಕಂಥವನು ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನ. ಆರ್ತನಾದ ವ್ಯಕ್ತಿ, ಸಂಸ್ಕಾರ ಇದ್ದ ವ್ಯಕ್ತಿ ಪರಮಾತ್ಮನ ಶರಣಕ್ಕೆ ಬರ್ತಾನೆ. ಭಗವಂತನ ಶರಣಕ್ಕೆ ಬಂದಾಗ ಪರಮಾತ್ಮ ಆರ್ತನಾದ ನಮಗೆ ಹೇಳ್ತಾನೆ, ಮಧ್ಯಾಜಿ ಮಾಂ ನಮಸ್ಕರು, ನನಗೇನು ಕೊಡೋದಿದೆ ನನಗೆ ಕೊಡು, ಏನು ಪೂಜೆ ಮಾಡೋದು ನನ್ನನ್ನು ಪೂಜಿಸು, ಯಜ್ಞ ಮಾಡೋದು ನನ್ನನ್ನು ಇಟ್ಕೊಂಡು ಪೂಜೆ ಮಾಡು. ನೀನು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು, ಮಾಡುವ ಪ್ರತಿಯೊಂದು ಧರ್ಮವನ್ನು, ಪ್ರತಿಯೊಂದು ಆಚರಣೆಯನ್ನು ನನಗೆ ಸಮರ್ಪಿಸು. ಸರ್ವಧರ್ಮಾನ್ ಪರಿತ್ಯಜ್ಯ. ಆಚಾರನ ಬಿಟ್ಟು ಎಲ್ಲರೂ ತಪ್ಪರ್ಥ ಮಾಡಿದ್ದಾರೆ. ಎಲ್ಲ ಧರ್ಮ ಬಿಟ್ಟು ನನ್ನ ಕಡೆಗೆ ಬಾ ಅಂತ ತಿಳ್ಕೊಂಡಂತೆ. ಎಲ್ಲ ಧರ್ಮ ಬಿಡು ಅಂತಂದರೆ ಇಷ್ಟು 17 ಅಧ್ಯಾಯ ಧರ್ಮ ಉಪದೇಶ ಯಾಕೆ ಮಾಡಬೇಕಾಗಿತ್ತು? ಇಲ್ಲಿ ತ್ಯಾಗ ಅಂದರೆ ಸಮರ್ಪಣೆ ಅಂತ ಅರ್ಥ. ಇದನ್ನು ಹೇಳಿದವರು ಶ್ರೀಮದಾಚಾರ್ಯ ಒಬ್ಬರೇ, ಉಳಿದವರು ಯಾರೂ ಹೇಳಲಿಲ್ಲ. ನೀನು ಮಾಡಿದ್ದೆಲ್ಲವನ್ನೂ ನನಗೆ ಸಮರ್ಪಿಸು. ಯಾಕೆ ಅಂತ ಅನೇಕ ಶ್ಲೋಕಗಳು ಬಂದಿದೆ. ಮತ್ತಪ್ಪರತರಂ ನಾಣ್ಯತ್ ಕಿಂಚಿದಸ್ತಿದ ನಿಂಜ ಮದರ್ಪಣಂ, ನನಗೆ ಸಮರ್ಪಣೆ ಮಾಡು. ಯತ್ ಕರೋಷಿ ಯದಸ್ನಾಶಿ ಯಜ್ಜುಹೋಷಿ, ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡು ಹೇಳಿದ ಪರಮಾತ್ಮ. ಸರ್ವಧರ್ಮ, ಯಾಕೆಂದರೆ ಸಂಸ್ಕೃತದಲ್ಲಿ ಆಹುತಿ ತ್ಯಾಗಕ್ಕೆ ತ್ಯಾಗ ಅಂತ ಕರೀತಾರೆ. ತ್ಯಾಗ ಅಂದರೆ ಸಮರ್ಪಣೆ ಅಂತ. ಆಹುತಿಗಳನ್ನು ನಾವು ಇದನ್ನು ಇಂದ್ರಾಯ ಸ್ವಾಹ, ಅಗ್ನೇಯ ಸ್ವಾಹ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಆ ಸ್ವಾಹ ಅಂತ ತಿಳ್ಕೊಂಡು ಅಂತ ಹೇಳುವುದರಲ್ಲೇ ಸಮರ್ಪಣೆ ಇದೆ. ಸ್ವಾಹ ಮತ್ತು ಸ್ವಧ ಈ ಶಬ್ದಗಳು ಏನಿವೆ ಅಂತ ತಿಳ್ಕೊಂಡಂತಂದರೆ, ನನ್ನತನವನ್ನು ಬಿಟ್ಟು ನಿಮ್ಮತನವನ್ನು ಸ್ವೀಕರಿಸುತ್ತೇನೆ ಅನ್ನುವುದೇ ಸ್ವಾಹ ಮತ್ತು ಸ್ವಧಾ ಶಬ್ದಕ್ಕೆ ಅರ್ಥ. ಇದನ್ನು ನನಗೆ ಸಮರ್ಪಣೆ ಮಾಡು, ನಿನಗೆ ಪಾಪ ಬರದಂತೆ ನಾನು ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದಾಗಿ ನಮ್ಮ ಮನಸ್ಸು ಇವತ್ತು ಎಲ್ಲಿದೆ,
ಮಲಗುವಾಗ ಪ್ರತಿ ದಿವಸವೂ ಬೆಳಗಿನಿಂದ ಸಾಯಂಕಾಲದವರೆಗೂ ನನ್ನ ಮನಸ್ಸು ಎಲ್ಲೆಲ್ಲಿ ಓಡಿತ್ತು, ಪರಮಾತ್ಮನಲ್ಲಿ ಎಷ್ಟು ನಿಮಿಷ ಏಕಾಗ್ರವಾಗಿತ್ತು, ಆತ್ಮ ಪರೀಕ್ಷಣೆ ಮಾಡಿಕೊಳ್ಳೋಣ. ಯಾಕೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ವಿಶೇಷವಾಗಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾನೆ, ವಿವೇಕ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದರ ಉಪಯೋಗಿಸಿಕೊಳ್ಳೋಣ. ಇವತ್ತು ನಾನು ಎಷ್ಟು ದೇವರಲ್ಲಿ ಆಸಕ್ತನಾಗಿದ್ದೆ, ಸಂಸಾರದಲ್ಲಿ ಎಷ್ಟು ಆಸಕ್ತನಾಗಿದ್ದೆ. ನನಗೆ ಸಂಸ್ಕಾರ ಇದ್ದರೆ ನನಗೆ ನಾಚಿಕೆ ಬರ್ತದೆ, ಅದನ್ನು ಬಿಡೋಣ, ಇದನ್ನು ಬಿಡೋಣ, ಇನ್ನಷ್ಟು ದೇವರ ಹತ್ರ ಹೋಗೋಣ ಅಂತ ತಿಳ್ಕೊಂಡು ಅನ್ನಿಸ್ತದೆ. ಆದ್ದರಿಂದಾಗಿ ಮನಸ್ಸಿನ ಅಧ್ಯಯನ, ಮನಸ್ಸಿನ ಮುಖಾಂತರವೇ ಸಾಕ್ಷಿ, ಮನಸ್ಸಿನ ಮುಖಾಂತರವೇ ಪರಮಾತ್ಮ ಸಕಲ ಕಾರ್ಯವನ್ನು ಮಾಡಿಸ್ತಾ ಇರೋದರಿಂದಾಗಿ ಸೈಕಾಲಜಿಯನ್ನು ಅಭ್ಯಾಸ ಮಾಡಲೇಬೇಕು. ಪ್ರತಿಯೊಂದು ಗ್ರಂಥದಲ್ಲಿರ್ತಕ್ಕಂಥ ಈ ಮನಃಶಾಸ್ತ್ರೀಯ ವಿವೇಚನೆಯನ್ನು ಕಲಿಯಬೇಕು ಅಂತನೋ ಒಂದು ಸಣ್ಣ ಪ್ರಯತ್ನ. ಈ ಸೇವೆಯನ್ನು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯರು, ಆದರೆ ಸುಧಾದವರೆಗೂ ಬಂದ ಮೇಲೆ ಆಚಾರ್ಯರು ನನಗೆ, ಅದಕ್ಕಿಂತ ಸುಧಾದವರೆಗೂ ಮುಟ್ಟಿಸಿದವರು ನಮ್ಮ ಮುಕುಂದಾಚಾರ್ಯರ ತಂದೆಯಾಗಿರ್ತಕ್ಕಂಥ ಪಾಚ್ಚಾಪುರ ಕೃಷ್ಣಾಚಾರ್ಯರು. ರಾಮ ಶಬ್ದ ಕಾವ್ಯ ಲಘು ಕೌಮುದಿಯಿಂದ ಹಿಡಿದುಕೊಂಡು ವಾದಾವಲಿವರೆಗೂ ನನಗೆ ಪಾಠ ಹೇಳಿರ್ತಕ್ಕಂಥವ್ರು. ವಾದಾವಲಿ, ದಶಪ್ರಕರಣ, ತತ್ವೋದ್ಯೋತ ಪಾಠ ಹೇಳಿದವರು ಕೃಷ್ಣಾಚಾರ್ಯರು. ಆದ್ದರಿಂದಾಗಿ ಆ ಗುರುಗಳ ಏನು ಒಂದು ಅನುಗ್ರಹ ನನ್ನ ಮೇಲಿದೆ, ಆದ್ದರಿಂದಾಗಿ ಅವರಿಗೂ ಅವರ ಅಂತರ್ಗತರಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಸಕಲ ಗುರು ಪರಂಪರೆಯಲ್ಲಿ ಈ ಸೇವೆಯನ್ನು ಸಮರ್ಪಣೆ ಮಾಡಿ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಿಸ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. 9ಕ್ಕೆ ಮುಗಿಯಬೇಕಾಗಿತ್ತು, 9:15ವರೆಗೂ 9:35 ತೆಗೆದುಕೊಂಡಿದ್ದೇನೆ. ವಿಳಂಬವಾದಕ್ಕೆ ಕ್ಷಮಿಸಬೇಕು. ಶ್ರೀಕೃಷ್ಣಾರ್ಪಣಮಸ್ತು.